ಭಾಗವತದ ಮುಂದುವರಿದ ಭಾಗವಾಗಿ ನಾವು ಕೃಷ್ಣ ಕಂಸನ ನಗರಕ್ಕೆ ಬಂದಿದ್ದ, ಅಲ್ಲಿ ಯಾವ ಯಾವ ಘಟನೆಗಳು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಈಗ ಕೃಷ್ಣ ಯಾವ ರೀತಿ ಮಥುರಾ ನಗರಿಯನ್ನ ಪುರಪ್ರವೇಶವನ್ನ ಮಾಡ್ತಾ ಇದ್ದಾನೆ, ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕೃಷ್ಣ ಬಲರಾಮರ ಜೊತೆ, ಗೋಪ ಬಾಲಕರ ಜೊತೆ, ಎಲ್ಲರ ಜೊತೆ ಕೂಡಿ ಕೃಷ್ಣ ಮಥುರಾ ನಗರವನ್ನ ಪ್ರವೇಶಿಸ್ತಾ ಇದ್ದಾನೆ. ಮಹದ್ಭುತವಾದಂತಹ ಕೋಟೆ ಕೊತ್ತಲುಗಳು, ಬುರುಜು ಪತಾಕೆಗಳು, ಸ್ಫಟಿಕಮಯವಾದ ಪುರಪ್ರವೇಶ ದ್ವಾರಗಳು, ಬಂಗಾರದ ಬೃಹತ್ ಬಾಗಿಲುಗಳು, ಮಹಾದ್ವಾರಗಳು, ತಾಮ್ರ ಹಿತ್ತಾಳೆ ವಿವಿಧ ಲೋಹಗಳ ಹೊದಿಕೆಯಿಂದ ಮಥುರಾ ಪುರಿಯ ರಕ್ಷಣೆಗಾಗಿ ಇರಿಸಿರುವ ರಕ್ಷಾ ಯಂತ್ರಗಳಿರುವ ಗೂಡುಗಳು, ಅಛೇದ್ಯ ಅಭೇದ್ಯ ಭದ್ರತಾ ವ್ಯವಸ್ಥೆ, ನಗರದ ಎಲ್ಲ ದಿಕ್ಕುಗಳಲ್ಲಿಯೂ ನಳನಳಿಸುತ್ತಿರುವ ಉದ್ಯಾನಗಳು, ಉಪವನಗಳು, ವಿಶಾಲವಾದ ರಸ್ತೆಗಳು, ರಸ್ತೆಗಳ ಎರಡೂ ಬದಿಗಳಲ್ಲಿ ಮಥುರೆಯ ಧೀಮಂತರ, ಶ್ರೀಮಂತರ, ಹಣವಂತರ, ಗುಣವಂತರ ಮಹಲುಗಳು, ರಸ್ತೆಯ ಎರಡೂ ಬದಿಗಳಲ್ಲೂ ಮನೆಗಳ ಮುಂದೆ ಜನರು ವಿಶ್ರಮಿಸಲಿಕ್ಕೆ ಸುಖವಾದ ಆರಾಮವಾದ ಆಸನಗಳು, ಉದ್ಯಾನಗಳ ಮಧ್ಯೆ ರಸ್ತೆಗಳ ವೃತ್ತಗಳಲ್ಲಿ ಸುಂದರವಾಗಿ ಕೆತ್ತಲ್ಪಟ್ಟ ಚಂದದ ಶಿಲ್ಪಗಳು, ಬಗೆ ಬಗೆಯ ಮುತ್ತು ರತ್ನ ಖಚಿತ ಶೃಂಗಾರ ಚಿತ್ತಾರದ ಮನೆಯ ಛಾವಣಿಗಳು, ಮಧ್ಯ ಮಧ್ಯೆ ಸಿಂಪಡಿಸುವ ಸುಗಂಧೋದಕ ವ್ಯವಸ್ಥೆ, ಅಗಲವಾದ ಸಿಂಗರಿಸಿದ ರಾಜಮಾರ್ಗ, ಸಾಲಂಕೃತವಾದ ಅಂಗಡಿ ಮುಂಗಟ್ಟುಗಳು, ಎಲ್ಲರ ಮನೆಯ ಮೇಲೂ ತಳಿರು ತೋರಣ, ಬಾವುಟದ ಅಲಂಕಾರಗಳು, ಸಂಪ್ರದಾಯಸ್ಥರ ಮನೆಯ ಮುಂದೆ ಸಾರಣೆ ಕಾರಣೆ ಬಣ್ಣ ಬಣ್ಣದ ರಂಗವಲ್ಲಿಗಳು, ಬಾಗಿಲಿಗೆ ಹೂಗೊಂಚಲಿರುವ ಬಾಳೆ ಕಂದುಗಳು, ಮಾವಿನ ತೋರಣಗಳು, ಸಂಜೆಯಾದೊಡನೆಯೇ ಝಗಝಗಿಸುವ ಬಗೆ ಬಗೆಯ ದೀಪಗಳು, ಬಣ್ಣ ಬಣ್ಣದ ವಸ್ತ್ರ ವಿಶೇಷದ ನೇರಳ ಚಪ್ಪರಗಳು. ಇಂತಹ ಸುಂದರ ಶೋಭಿತ ಸಾಲಂಕೃತ ಮಥುರಾ ನಗರವನ್ನ ಕೃಷ್ಣ ಬಲರಾಮರು ಗೆಳೆಯರ ಜೊತೆಗೆ ಪ್ರವೇಶಿಸ್ತಾ ಇದ್ದಾರೆ. ಕೃಷ್ಣ ಬಂದಿದ್ದಾನೆ ಎಂಬ ಸುದ್ದಿ ಮಿಂಚಿನಂತೆ ಮಥುರೆಯ ಉದ್ದಗಲಕ್ಕೂ ಹರಡ್ಬಿಡ್ತು. ಎಲ್ಲರೂ ಕೃಷ್ಣನ ಕಾಣುವ ತವಕ ಹಂಬಲಗಳಿಂದ ಓಡೋಡಿ ಬರ್ತಾ ಇದ್ದಾರೆ ಕೃಷ್ಣನನ್ನ ಕಾಣ್ಲಿಕ್ಕೆ. ಕಂಸನ ಕಾಟದಿಂದ ಬಳಲಿ ಬೇಸತ್ತು ಬೆಂಡಾಗಿದ್ದ ಮಥುರೆಯ ಜನರಿಗೆ ಕೃಷ್ಣ ಬಂದದ್ದು ಮಂದ ಮಾರುತದ ತಂಪು ತಂದಂತಿತ್ತಂತೆ. ಕೃಷ್ಣ ಬಂದ ಎಂಬ ಸುದ್ದಿ ಕೇಳಿಯೇ ಕುಣಿದು ಕುಪ್ಪಳಿಸಿದರು ಮಥುರೆಯ ಜನರು. ಕೃಷ್ಣ ಬಲರಾಮರು ಮಥುರೆಯ ರಸ್ತೆಗಳಲ್ಲಿ ಬರುತ್ತಿದ್ದಾರೆ ಎಂಬ ವಾರ್ತೆ ಬಂದ ಮೇಲೆ ಹೇಗಿದ್ದವರು ಹಾಗೆಯೇ ಬರ್ತಾ ಇದ್ದಾರೆ ಮನೆಯಿಂದ ಓಡೋಡಿ. ಮೇಲೆ ಹಾಕಿಕೊಳ್ಳಬೇಕಾದ ಉಡುಪನ್ನ, ಕೆಳಗೆ ಹಾಕಿಕೊಳ್ಳಬೇಕಾದ ಉಡುಪನ್ನ ಅದಲು ಬದಲು ಮಾಡಿಕೊಂಡು ಧರಿಸಿ ಬರ್ತಾ ಇದ್ದಾರಂತೆ. ಯಾವ ಉಡುಪನ್ನ ಎಲ್ಲಿ ಧರಿಸಿದ್ದಾನೆ ಎಂಬ ಅರಿವೇ ಅವರಿಗಿಲ್ಲದಂತಾಗಿದೆ. ಊಟ ಮಾಡುತ್ತಿದ್ದವರು ಅರ್ಧದಲ್ಲೇ ತಟ್ಟೆಗಳನ್ನ ಪಕ್ಕಕ್ಕೆ ಬಿಟ್ಟು ಓಡೋಡಿ ಬರ್ತಾ ಇದ್ದಾರೆ. ಮಲಗಿದ್ದವರು ಹಾಗೇ ಹೊರಗೆ ಬಂದರು. ತಲೆಗೆ ನೀರು ಹಾಕಿಕೊಂಡು ಸ್ನಾನ ಮಾಡುತ್ತಿದ್ದವರು ಹಾಗೆಯೇ ಬರ್ತಾ ಇದ್ದಾರೆ. ಮಥುರೆಯ ಮನೋಹರ ಮಾನನೀಯರು, ಗಂಡೆ, ಅತ್ತ, ಮಾವ ಎಲ್ಲರನ್ನ ಬಿಟ್ಟು ಸ್ತ್ರೀಯರೂ ಕೂಡ ಓಡೋಡಿ ಬರ್ತಾ ಇದ್ದಾರೆ. ಯಾರನ್ನ ಲೆಕ್ಕಿಸದೆ ಕೃಷ್ಣನ ಆಗಮನದ ರಸ್ತೆ ಎತ್ತ ಓಡಿ ಬಂದ್ರು. ಮಕ್ಕಳು ಅಳ್ತಾ ಇದ್ರು ಕೂಡ ಮಕ್ಕಳ ಕಡೆಗೆ ಗಮನವನ ಕಡೆದೆ ಓಡಿ ಬರ್ತಾ ಇದ್ದಾರೆ. ಮಕ್ಕಳನ್ನ ಎತ್ತಿಕೊಂಡಿದ್ದವರು ಹಾಗೆಯೇ ಕೆಳಗಿಳಿಸಿ ಓಡೋಡಿ ಬರ್ತಾ ಇದ್ದಾರೆ. ಕೆಲವು ಹೆಂಗಳೆಯರಂತೂ ಒಂದು ಕಣ್ಣಿಗೆ ಕಾಡಿಗೆ ಹಚ್ಚಿ ಮತ್ತೊಂದು ಕಣ್ಣಿಗೆ ಕಾಡಿಗೆಯನ್ನ ಹಚ್ಚದೇ ಓಡೋಡಿ ಬಂದ್ರು. ಕೆಲವು ಹಿರಿಯ ಹೆಂಗಳೆಯರು, ಓ ಮಥುರಾ ನಗರದ ಮಾನಿನಿಯರೇ, ನಂದಗೋಪನ ತಪಸ್ಸಿನ ಫಲವಾಗಿ ಸದ್ಗುಣಗಳ ರಾಶಿಯಾಗಿರುವ ಕೃಷ್ಣ ಬರ್ತಾ ಇದ್ದಾನೆ, ಬನ್ನಿರೇ. ಗೋಪಿಯರು ಮಾಡಿದ ವ್ರತ ಪೂಜೆಗಳ ಫಲ ಎನ್ನುವಂತೆ ಸುಂದರಿ ಇಂದಿರೆಯ ಹೃದಯ ನಂದಕಾರನೂ ಆದ, ದಯಾ ಸಮುದ್ರನು, ಯೋಗಿ ಶ್ರೇಷ್ಠನೂ ಆದ, ನಾವೆಲ್ಲ ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿಕೊಂಡ ಮಹಾನಿಧಿಯಾಗಿರುವ
ಕೃಷ್ಣ ಬರ್ತಾ ಇದ್ದಾನೆ, ಬೇಗ ಬೇಗ ಬನ್ನಿರೇ ಅಮ್ಮಯ್ಯ. ನಮ್ಮ ಸಂಕಲ್ಪ ಈಡೇರುವವರೆಗೂ, ನಮ್ಮ ಕೋರಿಕೆಗಳು ತೀರುವವರೆಗೂ ಅವನನ್ನ ಕಣ್ತುಂಬಿಸಿಕೊಂಡು ನೋಡುತ್ತಲೇ ಇರೋಣ ಬನ್ನಿರೇ ಅಂತ ಬೀದಿ ಬೀದಿಯಲ್ಲಿ ಕೂಗಿ ಎಲ್ಲ ರಮಣೀಯರನ್ನ ಕರೀತಾ ಇದ್ದಾರೆ. ವೀರ, ಧೀರ, ಗಂಭೀರ, ಸುಕುಮಾರ, ರಾಜಕುಮಾರನಂತೆ ಕೃಷ್ಣ ಚೆಲುವಾದ ನೋಟದಿಂದ, ಪ್ರೀತಿಯ ಕಿರುನಗೆಯಿಂದ, ಕೋಮಲವಾದ ಮೈಮಾಟದಿಂದ, ಭಾವ ಭಾವದಿಂದ, ಆಟಪಾಠಗಳಿಂದ ಮಥುರೆಯ ಮುದ್ದು ಲಲನೆಯರಿಗೆ ಕಣ್ಣಿಗೆ ಹಬ್ಬ ಎನ್ನುವಂತೆ ಮಾಡಿ ಅವರ ಮನಸ್ಸನ್ನ ಗೆದ್ದಿದ್ದಾನೆ. ಆ ನಗರದ ಪುರಸ್ತ್ರೀಯರೆಲ್ಲ ಎತ್ತರವಾದ ಶೃಂಗಾರದ ಉಪ್ಪರಿಗೆಗಳ ಮೇಲೆ ಗುಂಪು ಕಟ್ಕೊಂಡು ವಿಶಾಲ ವಕ್ಷನು, ಕಮಲನಯನನು, ಮನೋಹರನು ಆದ ಕೃಷ್ಣನನ್ನ ಕಂಡು ಜನ್ಮ ಸಾರ್ಥಕ ಮಾಡ್ಕೊಳ್ತಾ ಇದ್ದಾರೆ. ಅದೇ ದಿನ ದಿನೇ ದಿನೇ ಕೃಷ್ಣನ ಸಾಹಸ ಮಹಿಮೆ ಕತೆ ಕೇಳುತ್ತಿದ್ದ ಅವರೆಲ್ಲ ಈಗ ಅವನನ್ನ ನೋಡ್ಲಿಕ್ಕೆ, ನೇರವಾಗಿ ಅವನನ್ನ ನೋಡಿ ಕಣ್ಣನ್ನ ತುಂಬಿಕೊಡ್ಲಿಕ್ಕೆ ಅವನನ್ನ ಹಿಂಬಾಲಿಸ್ತಾ ಇದ್ದಾರೆ. ಕೃಷ್ಣ ಅವರೆಲ್ಲರ ಕಡೆ ಒಮ್ಮೆ ಮುಗುಳ್ನಕ್ಕಿ ಅವರತ್ತ ಮಂದಹಾಸ ಬೀರಿದರೆ ಸಾಕು ಹಿರಿ ಹಿರಿ ಇಗ್ಗುತ್ತಾ ಇದ್ದಾರೆ. ತಮ್ಮ ಕಣ್ಣುಗಳಿಂದಲೇ ಅವನ ಸೌಂದರ್ಯವನ್ನ ಸವಿದು ಅವನನ್ನ ಹೃದಯದೊಳಗೆ ತುಂಬಿಸಿಕೊಂಡು ಹಾಗೆಯೇ ಕಣ್ಣು ಮುಚ್ಚಿ ಅವನು ಬಂದಿದ್ದಾನೆ ಅಂತ ಪರಿಭಾವಿಸಿ ಅವನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಮನಸ್ಸಲ್ಲೇ ಪುಳಕ ರೋಮಾಂಚನದ ಸವಿಯ ಅನುಭವವನ್ನ ಪಡಿತಾ ಇದ್ದಾರೆ. ದೊಡ್ಡ ದೊಡ್ಡ ಮನೆಗಳ ಮೇಲೆ, ಉಪ್ಪರಿಗೆಗಳ ಮೇಲೆ ನಿಂತಿದ್ದ ಮುದ್ದು ಮನೋಹರ ಸುಂದರಿಯರು ಕೃಷ್ಣ ಬಲರಾಮರ ಮೇಲೆ ಪುಷ್ಪವೃಷ್ಟಿಯನ್ನ ಸುರಿಸ್ತಾ ಇದ್ದಾರೆ. ವಿಪ್ರೋತ್ತಮರು ನಾನಾ ವಿಧ ಪರಿಮಳ ದ್ರವ್ಯಗಳು, ಹೂವು, ಹಣ್ಣು, ಮೊಸರು, ಅಕ್ಷತೆ, ಉದಕುಂಭಗಳು, ಹಾರ ಗಂಧಗಳಿಂದ ಪೂಜಿಸ್ತಾ ಭಕ್ತಿಯಿಂದ ರಾಮ ಕೃಷ್ಣರನ್ನ ಅರ್ಚಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಅವರಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ಏನಂತ? ಆ ದುಷ್ಟ ಪೂತನಿಯ ಮೊಲೆ ಹಾಲು ಕುಡಿಯುತ್ತ ಅವಳ ಪ್ರಾಣ ಪಕ್ಷಿಯನ್ನೇ ಹೀರಿದ ಇವನೇ ಏನೇ ಆ ಧೈರ್ಯಶಾಲಿ? ತನ್ನ ಬಾಯಲ್ಲೇ ಆ ಯಶೋದೆಗೆ 3 ಲೋಕಗಳನ್ನೇ ತೋರಿಸಿದ ಎನ್ನುತ್ತಾರಲ್ಲ, ಅವನೇ ಏನೇ ಅವನು? ಮನೆ ಮನೆಗೂ ಬೆಣ್ಣೆ ಕದಿಯುವ ಚೋರ ಪೋರ ಇವನೇ ಏನೇ? ಗೋಪಿಯರ ಮಾನ ಮನ ತನು ಸಮಸ್ತವನ್ನೂ ಸೂರೆಗೊಂಡ ಸುಂದರ ಇವನೇ ಏನೇ? ಇವನೊಡನೆ ಆಡಿ ಪಾಡಿ ಕುಣಿದು ನರ್ತಿಸಿದ ಆ ಗೋಪಿಯರು ಅದೆಷ್ಟು ಧನ್ಯರೇ. ಗೆಳತಿ, ಇವನನ್ನೇ ಮನದಲ್ಲಿ ಚಿಂತಿಸುತ್ತಾ, ಆಡುತ್ತಾ, ಧ್ಯಾನಿಸುತ್ತಾ, ಸ್ತುತಿಸುತ್ತಾ, ಮಾತಾಡುತ್ತಾ, ಅವನನ್ನ ಮುಟ್ಟುತ್ತಾ, ತಟ್ಟುತ್ತಾ, ನಗುತ್ತಾ, ಎಳೆಯುತ್ತಾ, ಸೆಳೆಯುತ್ತಾ, ಆಕರ್ಷಿಸುತ್ತಾ ಸಂಭ್ರಮಿಸಿದ ಅವರೆಲ್ಲ ಜನ್ಮ ಜನ್ಮಾಂತರದಲ್ಲಿ ಏನು ವ್ರತ ತಪಸ್ಸುಗಳನ್ನ ಆಚರಿಸಿದ್ದರೋ ಏನು. ಹೀಗೆ ಅವರಲ್ಲೇ ತಮ್ಮ ತಮ್ಮಲ್ಲೇ ಮಾತನಾಡುತ್ತಾ ಕೃಷ್ಣನ ರೂಪ ಸೌಂದರ್ಯವನ್ನ ಕಣ್ಣಿನಿಂದ ಆಸ್ವಾದಿಸುತ್ತಾ ಅವನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ತಾ ಇದ್ದಾರೆ. ಬಣ್ಣ ಬಣ್ಣದ ಹೂಗಳನ್ನ ಕೃಷ್ಣನ ಮೇಲೆ ಚೆಲ್ತಾ ಇದ್ದಾರೆ. ಹೀಗೆಯೇ ರಾಮ ಕೃಷ್ಣರು ಮಥುರೆಯ ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ಜನರೆಲ್ಲ ಅವರನ್ನೇ ನೋಡ್ತಾ ಮಂತ್ರಮುಗ್ಧರಾಗಿ ನಿಂತಿದ್ದಾರೆ. ಕೃಷ್ಣ ಬರುತ್ತಿದ್ದ ದಾರಿಯಲ್ಲಿ ಕತ್ತೆಗಳ ಮೇಲೆ ಬಟ್ಟೆಗಳ ಗಂಟನ್ನ ಹೇರಿಕೊಂಡು ಕಂಸನ ಅರಮನೆಯ ಅಗಸ ಎದುರಾದ. ಅವನನ್ನ ನೋಡಿದ ಕೃಷ್ಣ, ಅಪ್ಪ, ನಾವು ನಿಮ್ಮ ಮಹಾರಾಜ ಕಂಸನಿಂದ ಬಿಲ್ಲು ಹಬ್ಬಕ್ಕೆ ಆಹ್ವಾನಿತರಾಗಿ ಬಂದಿದ್ದೇವೆ. ಹಳ್ಳಿಯವರಾದ ನಮಗೆ ನಾಳೆ ರಾಜಸಭೆಗೆ ಹೋಗ್ಲಿಕ್ಕೆ ಉಚಿತವಾದ ಉಡುಪುಗಳಿಲ್ಲ. ನೀನು ಇಷ್ಟೊಂದು ಬಟ್ಟೆಗಳನ್ನ ಮಡಿ ಮಾಡಿ ಅಂದ ಚಂದವಾಗಿ ಮಡಿಸಿ ಕೊಂಡೊಯ್ಯುತ್ತಿದ್ದೀಯಲ್ಲ, ನಿಮ್ಮ ದೊರೆ ನಮ್ಮ ಸೋದರ ಮಾವನಾಗಬೇಕು ಸಂಬಂಧದಲ್ಲಿ. ದಯಮಾಡಿ ನಾಳೆ ರಾಜಸಭೆಗೆ ಧರಿಸಿ ಹೋಗಲು ಒಳ್ಳೆಯ ವಸ್ತ್ರವನ್ನ
ಕೊಟ್ಟು ಉಪಕರಿಸ್ತೀಯಾ? ನಿನಗೆ ಒಳ್ಳೇದಾಗುತ್ತೆ ಕಣಪ್ಪ. ಅಗಸ ಹಲ್ಲನ್ನ ಕಚ್ಚಿ ರೋಷಾವೇಶದಿಂದ, ಎಲ್ಲ ಹಳ್ಳಿಯ ಕರಮರಿರ, ರಾಜನ ಅರಮನೆಯ ಉಡುಪುಗಳನ್ನ ಕೇಳಲು ಎಷ್ಟು ಧೈರ್ಯವೋ ನಿಮಗೆ? ಚೆನ್ನಾಗಿ ಹಾಲು ಮೊಸರು ಬೆಣ್ಣೆ ನುಂಗಿ ಕೊಬ್ಬಿದ್ದೀರಿ. ಅದಕ್ಕೆ ಅರಮನೆಯ ಬಟ್ಟೆಯ ಮೇಲೆ ಕಣ್ಣು ಹಾಕಿದ್ದೀರಾ? ನಿಮ್ಮಂತಹ ಗೊಲ್ಲರಿಗೆ ಅರಮನೆಯ ವಸ್ತ್ರ ಬೇಕೇ? ಹೇ ಗೊಲ್ಲ ಬಾಲಕ, ನನ್ನ ರಾಜ ಕಂಸನ ಎದುರು ನಿಲ್ಲಲು ರಾಜ ಮಹಾರಾಜರೇ ಬೆಚ್ಚಿ ಬೆದರುತ್ತಾರೆ. ನಿನಗೆಷ್ಟು ಧೈರ್ಯ? ಹೆಚ್ಚು ಮಾತಾಡಿದರೆ ಕಂಸರಾಜನಿಗೆ ಹೇಳಿ ನಿನ್ನನ್ನು ಬಂಧಿಸುತ್ತೇನೆ. ಅವನ ಆಗ್ರಹಕ್ಕೆ ಸಿಕ್ಕರೆ ಪ್ರಾಣವನ್ನೇ ಕಳೆದುಕೊಳ್ಳುತ್ತೀರಿ, ಎಚ್ಚರ. ತಿಮಾಕಿನ ಧ್ವನಿಯಲ್ಲಿ ಗತ್ತಿನಿಂದ ಅಗಸ ನುಡಿದ ಮಾತನ್ನ ಕೇಳಿದ ಕೃಷ್ಣ ಬಲರಾಮರು. ಕೃಷ್ಣನಿಗೆ ಪ್ರಾಣದ ಬೆದರಿಕೆ ಹಾಕಿದ ಅಗಸನನ್ನ ನೋಡಿ ಕೃಷ್ಣನ ಗೆಳೆಯರೇ ಕಂಗಾಲಾಗ್ತಾ ಇದ್ದಾರೆ. ಅಗಸನ ಮಾತಿಗೆ ಸಿಟ್ಟಾದ ಧೀರ ಕೃಷ್ಣ ತನ್ನ ಅಂಗೈಯನ್ನೇ ಕತ್ತಿಯಂತೆ ಎತ್ತಿ ಹಿಡಿತಾನೆ. ಅಗಸನ ಮೇಲೆ ಮುಗಿಬಿದ್ದು ಒಂದೇ ಏಟಿಗೆ ತನ್ನ ಅಂಗೈನಿಂದಲೇ ಅವನ ತಲೆಗೆ ಬಲವಾಗಿ ಹೊಡೆದ. ಕೃಷ್ಣ ಹೊಡೆದ ಪೆಟ್ಟಿಗೆ ಅವನ ತಲೆ ಒಡೆದು ಸೀಳಿ ಹೋಯ್ತು. ಅಗಸ ಅಲ್ಲೇ ಪ್ರಾಣವನ್ನ ಬಿಡ್ತಾನೆ. ಅವರ ಪರಿವಾರದವರು ಬಟ್ಟೆಗಳನ್ನ ಅಲ್ಲೇ ಬಿಟ್ಟು ಚಲ್ಲಾಪಿಲ್ಲಿಯಾಗಿ ಓಡು ಹೋದ್ರು. ಇದನ್ನು ಕಣ್ಣಾರೆ ಕಂಡ ಮಥುರೆಯ ಜನರ ಗುಂಡಿಗೆಗಳೇ ಒಡೆದು ಹೋಯಿತು. ಈಗ ಕೃಷ್ಣ ಬಟ್ಟೆ ಗಂಟನ್ನ ಬಿಚ್ಚಿದ, ಪೀತಾಂಬರವನ್ನ ತೆಗೆದು ತಾನುಟ್ಟ, ನೀಲಾಂಬರವನ್ನ ಬಲರಾಮನಿಗೆ ಕೊಟ್ಟ. ಗೆಳೆಯರಿಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ, ಗೆಳೆಯರೇ ನಿಮಗಿಷ್ಟವಾದ ವಸ್ತ್ರ ತೆಗೆದುಕೊಳ್ಳಿ. ಉಳಿದ ಬಟ್ಟೆಗಳನ್ನ ನಡಮುಡಿ ಹಾಸಿಕೊಂಡು ಅದರ ಮೇಲೆ ಧೀರ ಗಾಂಭೀರ್ಯ ಹೆಜ್ಜೆಯನ್ನಿಟ್ಟು ಕೃಷ್ಣ ಮುನ್ನಡೆದ. ಹಾಗೆ ಮುಂದೆ ಸಾಗುತ್ತಿರುವಾಗ ಒಬ್ಬ ವ್ಯಕ್ತಿ ಬಂದ. ಬಾಲಕರೇ, ದಯಮಾಡಿ ಈ ನನ್ನ ಬಡ ಕುಟೀರದೊಳಗೆ ಪಾದವನ್ನಿಟ್ಟು ಪುನೀತನನ್ನಾಗಿ ಮಾಡಬೇಕು. ಆಗ ಕೃಷ್ಣ ಕೇಳ್ತಾ ಇದ್ದಾನೆ, ಯಾರಪ್ಪ ನೀನು? ಸ್ವಾಮಿ, ನಾನು ನೇಯ್ಗೆ ಮಾಡುವ ವೃತ್ತಿಯವನು. ಈ ವೃತ್ತಿಯಲ್ಲಿ ಯಾಕಿದ್ದೀನಿ ಅಂದ್ರೆ, ಎಂದೋ ಒಂದು ದಿನ ಮಥುರೆಗೆ ಕೃಷ್ಣ ಬರುತ್ತಾನೆ. ಅವನಿಗೆ ನಾನು ನನ್ನ ಕೈಯಾರೆ ನೇಯ್ದಿರುವ ಶಾಲನ್ನ ಹೊದಿಸಿ ಅಲಂಕರಿಸಬೇಕೆಂದು ಜೀವವನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ, ಕಾದಿದ್ದೇನೆ. ಈಗ ನೀವು ಬಂದಿದ್ದೀಯ, ದಯಮಾಡಿ ಈ ಶಾಲನ್ನ ಸ್ವೀಕರಿಸು ಎಂದು ಹೇಳಿ ತನ್ನ ಶಾಲಿನಿಂದ ಕೃಷ್ಣನನ್ನ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಮುಂದೆ ಇನ್ನೊಬ್ಬ ವ್ಯಕ್ತಿ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ, ನನ್ನ ಹೆಸರು ಸುಧಾಮ, ನಾನು ಹೂವಾಡಿಗ, ಹೂವು ಮಾರುವ ವೃತ್ತಿಯವನಾದರೂ ಒಂದೇ ಕಾರಣಕ್ಕೆ ನಾನು ಈ ವೃತ್ತಿ ಮಾಡಿಕೊಂಡು ಬದುಕಿದ್ದೇನೆ. ಎಂದೋ ಒಂದು ದಿನ ಕೃಷ್ಣ ಬಂದೇ ಬರುತ್ತಾನೆ. ಅವನಿಗೆ ನಾನು ನನ್ನ ಕೈಯಾರೆ ಮಾಲೆಯನ್ನ ಮಾಡಿ ಹೂಹಾರವನ್ನ ಹಾಕಿ ಧನ್ಯನಾಗಬೇಕು ಅಂತ. ಇಲ್ಲೇ ಪಕ್ಕದಲ್ಲಿರುವುದೇ ನನ್ನ ಮನೆ, ದಯಮಾಡಿ ನಿಮ್ಮ ಪಾದ ಧೂಳಿಯಿಂದ ನನ್ನ ಮನೆಯನ್ನು ಪವಿತ್ರ ಮಾಡಿ ಅಂತ ಆಮಂತ್ರಣವನ್ನ ಕೊಡ್ತಾ ಇದ್ದಾನೆ. ಕೃಷ್ಣ ಬಲರಾಮರು ಗೋಪಾಲಕರನ್ನ ಸ್ವಾಗತಿಸಿ ವಂದಿಸಿ ಗೌರವ ಅಭಿಮಾನ ಆದರಗಳಿಂದ ಅರ್ಘ್ಯ ಪಾದ್ಯ ಆಚಮನಾದಿ ಉಪಚಾರಗಳಿಂದ ಗೌರವಿಸಿದ ಆ ಹೂವಾಡಿಗ ಕೃಷ್ಣನ ಗೆಳೆಯರಿಗೂ ಹಾರ ತಾಂಬೂಲ ಸುಗಂಧಗಳನ್ನು ನೀಡಿ ಸತ್ಕರಿಸಿದ. ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಕಂಠ ಗದ್ಗದಿತವಾಯಿತು. ಸುಧಾಮ ಕೃಷ್ಣನಿಗೆ ಭಿನ್ನವಿಸಿಕೊಳ್ತಾ ಇದ್ದಾನೆ, ಪ್ರಭು, ನಿನ್ನ ಬರುವಿಕೆಯಿಂದ ನನ್ನ 21 ಕುಲಕೋಟಿ ಪಾವನ ಆಗೋಯ್ತಪ್ಪ. ನನ್ನ ಜನ್ಮಾಂತರದ ತಪಸ್ಸಿನ ಫಲ ಇಂದು ಲಭಿಸ್ತಪ್ಪ. ನನ್ನ ಮನೆಯಲ್ಲಿ ನೀನು ಹೆಜ್ಜೆ ಇಟ್ಟಿದ್ದರಿಂದ ಲಕ್ಷ್ಮೀ ದೇವಿ ಇಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ನನ್ನ ಅಭೀಪ್ಸೆಗಳೆಲ್ಲ ಇಂದು ಈಡೇರಿದೆ. ನಮ್ಮನ್ನ ಉದ್ಧರಿಸ್ಲಿಕ್ಕೆ ಆಗಮಿಸುವ ನಿಮ್ಮ ಯಾವ ಕಾರ್ಯವನ್ನು ನಾನು ಮಾಡಬೇಕು, ಆದೇಶವನ್ನ ಮಾಡಿ ಸಂತೋಷದಿಂದ ಮಾಡಿಕೊಡ್ತೇನೆ ಅಂತ ಹೇಳಿ ಪರಿಮಳ ಸುಗಂಧಭರಿತ ಹೂಮಾಲೆಗಳನ್ನ ಕೃಷ್ಣನಿಗೆ ಅರ್ಪಿಸ್ತಾ ಕೃಷ್ಣ ಅದನ್ನ ಧರಿಸಿಕೊಂಡು ಅಲಂಕಾರವನ್ನ ಮಾಡಿಕೊಂಡ. ಸುಧಾಮ, ನಿನ್ನ ಪ್ರೀತಿ ಗೌರವ ಅಭಿಮಾನಕ್ಕೆ ನಾನು ಸುಪ್ರೀತನಾಗಿದ್ದೇನೆ. ನೀನು ಕೇಳುವ ವರವನ್ನ ನೀಡ್ತೇನೆ, ಬೇಕಾದ್ದು ಕೇಳಿಕೋ ಅಂದ. ಆಗ ಹೂವಾಡಿಗನಾದ ಸುಧಾಮ ಕಣ್ಣಲ್ಲಿ ನೀರನ್ನ ತಂದುಕೊಂಡು
ತಪಸ್ವಿಗಳ ಪಾಲಿನ ಕಲ್ಪ ವೃಕ್ಷ ಸ್ವಾಮಿ ನೀನು. ನನಗೆ ನಿರಂತರ ನಿನ್ನಲ್ಲಿ ಭಕ್ತಿ ಸೇವೆ ಮಾಡುವವರ ಸತ್ಸಂಗ, ನಿನ್ನ ಚರಣ ಕಮಲಗಳ ಸೇವೆ, ಸಕಲ ಪ್ರಾಣಿಗಳಲ್ಲೂ ಅನುಪಮವಾದ ಭೂತ ದಯೆಯನ್ನು ಅನುಗ್ರಹಿಸು ಅಂತ ಕೇಳಿಕೊಂಡ ಕೃಷ್ಣ. ಸುಧಾಮ ಕೇಳಿದಷ್ಟನ್ನ ಅನುಗ್ರಹಿಸಿ ಅವನಿಗೆ ಬಲ, ಆಯಸ್ಸು, ಕೀರ್ತಿ, ಭಾಗ್ಯ, ಸೌಭಾಗ್ಯವನ್ನ ಕೊಟ್ಟು ಅವನ ಮನೆಯಿಂದ ಹೊರಗಡೆ ಬಂದ. ಕೃಷ್ಣ ಬಲರಾಮರು ರಸ್ತೆಯಲ್ಲಿ ಮುಂದೆ ಮುಂದೆ ಸಾಕ್ತಾ ಇದ್ದಾರೆ. ಬಗೆ ಬಗೆಯ ಸುಗಂಧ ಲೇಪನಗಳನ್ನ ಹಿಡ್ಕೊಂಡು ಮತ್ತೊಬ್ಬ ಸ್ತ್ರೀ ಬರ್ತಾ ಇದ್ದಾಳೆ ಕೃಷ್ಣನ ಬಳಿಗೆ. ಅವಳೇ ಕುಬ್ಜೆ. ಕೃಷ್ಣ ಕೇಳ್ತಾ ಇದ್ದಾನೆ, ಯಾರು ನೀನು? ನಾನು ಕಂಸನಿಗೆ ಸುಗಂಧ ಲೇಪನಗಳನ್ನ ಮಾಡಿಕೊಡುವ ತ್ರಿವಕ್ರೆ. ನಾನು ಕಂಸನ ದಾಸಿ. ನಾನು ಈ ಸುಗಂಧ ಲೇಪನ ಪೂಸುವ ಕೆಲಸ ಮಾಡ್ತಾ ಇರೋದು ಕಂಸನ ಮೇಲಿನ ಪ್ರೀತಿಯಿಂದಲ್ಲ. ಎಂದೋ ಒಂದು ದಿನ ಕೃಷ್ಣ ಮಥುರೆಗೆ ಬರುತ್ತಾನೆ. ಅವನಿಗೆ ನಾನು ಮನಸ್ಸಾರೆ ನನ್ನ ಕೈಯಾರೆ ಶುದ್ಧ ಶುಭ್ರ ಸುಗಂಧ ದ್ರವ್ಯವನ್ನ ಪೂಸಿ ಧನ್ಯಳಾಗಬೇಕು ಎಂಬ ಕಾರಣಕ್ಕಾಗಿ ಆ ಕೆಲಸ ಮಾಡ್ತಾ ಕಾಯ್ತಾ ಇದ್ದೆ. ದಯಮಾಡಿ ನನ್ನ ಕೈಯಿಂದ ಈ ಸುಗಂಧವನ್ನ ಲೇಪಿಸಿಕೋ ಅಂತ ಪ್ರಾರ್ಥಿಸ್ತಾ ಇದ್ದಾಳೆ ತ್ರಿವಕ್ರೆ. ಅವಳು ಕುಬ್ಜಳಾಗಿದ್ದರೂ ಸುಂದರಿಯಾಗಿದ್ದಳು. ದೇಹ ವಕ್ರವಾಗಿ ಬಿಲ್ಲಿನ ತರಹ ಬಾಗ್ಬಿಟ್ಟಿದೆ. ಕೃಷ್ಣನ ಸುನಕ್ಕು ಮಂದಹಾಸವನ್ನ ಸೂಸಿ ಹೇಳ್ತಾ ಇದ್ದಾನೆ, ಬಾ ನಿನ್ನ ಸುಗಂಧ ದ್ರವ್ಯಗಳನ್ನ ಲೇಪಿಸು ಅಂತ ತನ್ನ ಎರಡೂ ಬಾಹುಗಳನ್ನ ಚಾಚ್ತಾ ಇದ್ದಾನೆ ಕೃಷ್ಣ. ಅವಳು ನೀಡಿದ ಲೇಪನಗಳೆಲ್ಲವನ್ನ ಕೃಷ್ಣ ತನ್ನ ದೇಹಕ್ಕೆ ಪೂಸಿಕೊಂಡು ಸುಪ್ರೀತನಾದ. ಹತ್ತಿರ ಬಾ ತ್ರಿವಕ್ರೆ ಎಂದು ಪ್ರೀತಿಯಿಂದ ಅವಳನ್ನ ಕರೆದ. ಅವಳ ಕಾಲಿನ ಮೇಲೆ ತನ್ನ ಕಾಲುಗಳನ್ನಿಟ್ಟ. ನಂತರ ತನ್ನ ಎರಡೂ ಕೈಗಳಿಂದ ಅವಳ ಗಲ್ಲದ ಕೆಳಗೆ ಎರಡು ಬೆರಳುಗಳನ್ನಿಟ್ಟು ರಭಸದಿಂದ ಅವಳ ಕುತ್ತಿಗೆಯನ್ನ ಮೇಲಕ್ಕೆತ್ತುತ್ತಾನೆ ಕೃಷ್ಣ. ಆ ಒಂದು ಕ್ಷಣದಲ್ಲೇ ಅವಳ ದೇಹದ ಎಲ್ಲ ವಕ್ರತೆ ಡೊಂಕುಗಳು ಮಾಯ ಆಗೋಯ್ತು. ಸುರಸುಂದರಿಯಾಗಿ ತನ್ನ ರೂಪ ಸೌಂದರ್ಯದಿಂದ ಆ ತ್ರಿವಕ್ರೆ ಕಂಗೊಳಿಸ್ತಾ ಇದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಈ ರೂಪ ಸೌಂದರ್ಯ, ಈ ಭಾಗ್ಯ ಎಲ್ಲ ನಿನ್ನ ಸ್ಪರ್ಶದಿಂದ ಅನುಗ್ರಹವಾಗಿದೆ. ಈ ಸುಂದರವಾದ ದೇಹ ನಿನ್ನದೇ. ಇದನ್ನ ನಿನಗರ್ಪಿಸಿಕೊಳ್ಬೇಕು. ದಯಮಾಡಿ ನನ್ನ ಮನೆಗೆ ಬಾ ಅಂತ ಅಮರ್ತನವನ್ನು ಕೊಡ್ತಾ ಇದ್ದಾಳೆ. ಕೃಷ್ಣ ಬಲರಾಮನತ್ತ ನೋಡ್ದ. ಅವಳತ್ತ ಮಂದಹಾಸದ ನಗೆ ಬೀರಿ, ಚಂದ್ರಮುಖಿ, ಸುರಸುಂದರಿ, ನಿಶ್ಚಯವಾಗಿ ನಿನ್ನ ಮನೆಗೆ ಬರ್ತೇನೆ, ಆದರೆ ಈಗಲ್ಲ. ನಾನು ಮಥುರೆಗೆ ಬಂದ ಕಾರ್ಯವನ್ನ ಪೂರೈಸಿ ಅನಂತರ ನಿಮ್ಮ ಮನೆಗೆ ಬಂದು ನಿನ್ನ ಆಸೆಯನ್ನ ಪೂರೈಸ್ತೇನೆ ಅಂತ ಹೇಳ್ದ. ತ್ರಿವಕ್ರೆಯನ್ನ ಬೀಳ್ಕೊಂಡು ಮುಂದೆ ಬಂದಾಗ ಪುರಜನರು ತಾಂಬೂಲ, ಹಾರ, ಸುಗಂಧ, ಶಾಲುಗಳನ್ನ ಕಾಣಿಕೆಯಾಗಿ ಪ್ರೀತಿಯಿಂದ ಸಮರ್ಪಣೆ ಮಾಡಿದ್ರು. ಅಲ್ಲೇ ಕೃಷ್ಣ ಇಲ್ಲಿ ಧನುಶಾಲೆ ಎಲ್ಲಿದೆ ಅಂತ ವಿಚಾರಿಸ್ಕೊಂಡು ಮುಂದೆ ಬರ್ತಾ ಇದ್ದಾನೆ. ಧನುಶಾಲೆಯಲ್ಲೇ ಮರುದಿನ ಧನುರ್ಯಾಗಕ್ಕಾಗಿ, ಬಿಲ್ಲಿನ ಹಬ್ಬದ ಸಂಭ್ರಮಕ್ಕಾಗಿ ಇಟ್ಟಿದ್ದಂತಹ ಶಿವಧನುಸ್ಸಿನಂತಹ ಬೃಹತ್ ಬಲಿಷ್ಠ ಧನುಸ್ಸೊಂದನ್ನ ನೋಡ್ತಾನೆ ಕೃಷ್ಣ. ಆ ಬಿಲ್ಲಿರಿಸುವ ಮಂದಿರದೊಳಗೆ ನಡೆಯುವಷ್ಟರಲ್ಲಿ ಕಾವಲು ಭಟರು ಓಡೋಡಿ ಬಂದು ಕೃಷ್ಣ ಬಲರಾಮನನ್ನ ತಡೆದ್ರು. ಅವರನ್ನ ತನ್ನ ಮುಗುಳ್ನಗೆಯಿಂದಲೇ ಪಕ್ಕಕ್ಕೆ ಸರಿಸಿ ಬಿಲ್ಲಿದ್ದ ಸ್ಥಳಕ್ಕೆ ಕೃಷ್ಣ ಬಂದ. ದೇವೇಂದ್ರ ಬಿಲ್ಲಿನಂತೆ ಶ್ರೇಷ್ಠವಾಗಿದೆ, ಬಲಿಷ್ಠವಾಗಿದೆ, ವಿಶಿಷ್ಟವಾಗಿದೆ. ವೀರಾಧಿ ವೀರರ ವಿಶೇಷ ರಕ್ಷಣೆಗಿದ್ದ ಆ ಧನುಸ್ಸನ್ನ ಹತ್ತಿರದಿಂದ ನೋಡ್ತಾ ಇದ್ದಾನೆ ಕೃಷ್ಣ. ಬಂಧು ವರ್ಗದವರೆಲ್ಲ ಈ ಕುತೂಹಲ ವೀಕ್ಷಿಸುತ್ತಿರಬೇಕಾದ್ರೇನೆ ತನ್ನ ಎಡಗೈಯಿಂದಲೇ ಆ ಧನುಸ್ಸನ್ನ ಲೀಲಾಜಾಲವಾಗಿ ಮೇಲಕ್ಕೆತ್ತಿದ ಕೃಷ್ಣ. ಸುಲಭವಾಗಿ ಅದರ ಹೆದೆಯನ್ನೇರಿಸ್ತಾ, ಬಿಲ್ಲಿನ ತಂತಿಗಳನ್ನ ಮೀಟುತ್ತಾ ತನ್ನ ಬಲವನ್ನ ಪ್ರಯೋಗಿಸ್ತಾ, ಮದ್ದಾನೆಯ ಕೈಯಲ್ಲಿ ಸಿಕ್ಕ ಕಬ್ಬಿನ ಜಲ್ಲೆಯಂತೆ ಕೃಷ್ಣನ ಒಂದೇ ಒಂದು ಸ್ಪರ್ಶಕ್ಕೆ ಆ ಬಿಲ್ಲು ತುಂಡು ತುಂಡಾಗಿ ಕೆಳಗೆ ಬಿದ್ದು ಹೋಯಿತು. ಬಿಲ್ಲು ಮುರಿದಾಗ ಬಂದ ಆ ಧ್ವನಿ ಭಯಂಕರವಾಗಿ ದಿಕ್ಕು ದಿಕ್ಕುಗಳಲ್ಲಿ ಹರಡಿ ಅರಮನೆಯಲ್ಲಿದ್ದ ಕಂಸನು ಬೆಚ್ಚುವಂತೆ ಮಾಡ್ತಂತೆ. ಇದನ್ನ ನೋಡಿದ ಕಾವಲು ಭಟರು ಕೋಪದಿಂದ ಕೃಷ್ಣ ಬಲರಾಮರ ಮೇಲೆ ಎರಗಿದಾಗ ಕೃಷ್ಣ ಬಲರಾಮರು ತಮ್ಮ ಮುಷ್ಟಿ ಪ್ರಹಾರದಿಂದ ಅವರನ್ನ ಮುಗಿಸ್ಬಿಟ್ರು. ಆಕಾಶವೆಂಬ ಕಾಡಿನಲ್ಲಿ ಭಯಂಕರ ಕತ್ತಲೆ ಎಂಬ ಆನೆಯನ್ನ ಬೇಟೆಯಾಡಿ ಪಡೆಯಲು ಸನ್ನದ್ಧವಾದ ಕಾಲ ಎಂಬ ರಣಬೇಟೆಗಾರ
ಸ್ನೇಹ, ಪ್ರೀತಿ, ಸಿಂಗಾರದ ತಯಾರಿಗಾಗಿ ಕಿತ್ತು ತಂದ ಮಾವಿನ ಚಿಗುರಿನ ಚೆಂಡಿನಂತೆ ಸೂರ್ಯ ಮಂದವಾಗಿ ಮಂದ ಕಾಂತಿಯಿಂದ ಪಶ್ಚಿಮ ಘಟ್ಟಗಳ ಮೇಲೆ ಕಣ್ಣಿಗೆ ಇಂಪಾಗಿ ಗೋಚರಿಸ್ತಾ, ಅಂದ್ರೆ ಕತ್ತಲಾಗುವ ಸಮಯ. ಪರೀಕ್ಷಿತ ಮಹಾರಾಜ ವೃದ್ಧನಂತಿರುವ ತನ್ನನ್ನ ತಳ್ಳಿ ಯೌವನ ಭರಿತ ಚಂದ್ರನನ್ನ ಅಪೇಕ್ಷಿಸಿ ಆಕಾಶ ಲಕ್ಷ್ಮಿಯೂ ಒಂದು ಒರಟು ಶಾಖದ ಸೂರ್ಯನನ್ನ ಪರ್ವತದಿಂದ ತಳ್ಳಿದಳೋ ಎಂಬಂತೆ ಪಶ್ಚಿಮ ಬೆಟ್ಟಗಳತ್ತ ಸೂರ್ಯ ಅಸ್ತಂಗತನಾದ. ಚಂದ್ರ ಆಹ್ಲಾದ ಆಪ್ಯಾಯ ಇರ್ಬೋದೇನೋ, ಬೆಳದಿಂಗಳಿನ ಕಾಂತಿರಾಜನೂ ಇರಬಹುದು, ಶಿವನ ತಲೆಯ ಮೇಲಿರುವ ಹೆಮ್ಮೆಯೂ ಇರಬಹುದು. ಆದರೆ ಅನ್ಯವೆನಿಸುವ ಚಂದ್ರನ ಗೆಳತನವೇ ಬೇಡವೇ ಬೇಡ. ಸೆಕೆಯಾದರೂ ಸರಿ ಸೂರ್ಯನೇ ನನ್ನ ಪತಿಯಾಗಿರಲಿ ಎಂದು ಘೋಷಿಸುವ ಸಾಧ್ವಿಯಂತೆ ಕಮಲಗಳು ಮುದುಡಿಕೊಂಡವು. ಸಂಜೆಯ ಸುಂದರ ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ವಿಪ್ರಶ್ರೇಷ್ಠರು ಮಾಡುವ ಅರ್ಘ್ಯ ಪ್ರಧಾನವೆಂಬ ವಜ್ರಾಯುಧದಿಂದ ಬಿದ್ದ ಹೊಡೆತದಿಂದ ರಾಕ್ಷಸರಿಗಾದ ರಕ್ತಸ್ರಾವದಂತೆ ಆಕಾಶದ ತುಂಬಾ ಕೆಂಪು ಬಣ್ಣ ತುಂಬಿಕೊಂಡಿದೆ. ಇದೆಲ್ಲ ಸೂರ್ಯ ಮುಳುಗುತ್ತಿರುವ ವರ್ಣನೆ, ಕತ್ತಲಾಗುವ ಸೂಚನೆ. ಬೆಳಕೆಂದರೆ ಎಲ್ಲರಿಗೂ ಇಷ್ಟವಿಲ್ಲ, ಕತ್ತಲೆಂದರೆ ಎಲ್ಲರಿಗೂ ಬೇಕೆಂದೇನಿಲ್ಲ. ಕೆಲವರಿಗೆ ಬೆಳಕೆಂದರೆ ಇಷ್ಟ, ಕೆಲವರಿಗೆ ಕತ್ತಲು ಆವರಿಸಿದರೆ ಬಲು ಇಷ್ಟ. ಭೂಮಿ ಆಕಾಶಗಳೇ ಒಂದಾಗಿ ಕರ್ಕಟ, ಮೀನ, ಮಕರ ರಾಶಿಗಳ ಜೊತೆ ಪ್ರಕಾಶಿಸುವ ನಾರಾಯಣನ ಕೀರ್ತಿ ಎಂಬ ಕ್ಷೀರ ಸಮುದ್ರ ತುಂತುರು ಹನಿಗಳಂತೆ ಆಕಾಶದಲ್ಲಿ ನಕ್ಷತ್ರಗಳು ಗೋಚರಿಸಲು ಶುರುವಾಗೋಯ್ತು. ದಿಕ್ಕು ದಿಕ್ಕುಗಳಲ್ಲಿ ಶ್ರೀಹರಿಯ ಗುಣ ಮಹಿಮೆಯನ್ನು ಪಸರಿಸಲು ಬ್ರಹ್ಮನು ಚೆಲ್ಲಿದ ಕಸ್ತೂರಿ ಎನ್ನೋ ರೀತಿ ಸುತ್ತಮುತ್ತಲೂ ಕತ್ತಲಾಗೋಯ್ತು. ನೈದಿಲೆಗೆ ಸಂಭ್ರಮ ತರುವ ಚಕೋರ ಪಕ್ಷಿಗಳಿಗೆ ಪ್ರೀತಿಯನ್ನ ತರುವ, ಸಾಗರವನ್ನ ಉಕ್ಕಿಸುವ ಚಂದ್ರ ಉದಯಿಸಿಬಿಟ್ಟ. ಚಂದ್ರನ ಕಿರಣ ಸಮೂಹ ದಿಕ್ಕು ದಿಕ್ಕುಗಳಲ್ಲಿ ವ್ಯಾಪಿಸ್ಲಿಕ್ಕೆ ಇಡೀ ಬ್ರಹ್ಮಾಂಡವೇ ಒಂದು ಕರ್ಪೂರದ ಭರಣಿಯಂತೆ ಗೋಚರಿಸ್ತಾ ಇದೆ. ಇಂತಹ ಚಿಕ್ಕೆ ಚಿಕ್ಕೆ ಅಂದ್ರೆ ನಕ್ಷತ್ರ, ಆ ಚಿಕ್ಕೆ ಚಂದಿರಮನ ರಾತ್ರಿಯಲ್ಲಿ ಕೃಷ್ಣ ಬಲರಾಮರು ತಮ್ಮ ಗೆಳೆಯರನ್ನ ಕೂಡಿ ಹಾಲನ್ನವನ್ನು ಉಂಡು ವಿಹಾರದಲ್ಲಿ ತೊಡಗಿದ್ರಂತೆ. ಕಂಸನ ಪ್ರಯತ್ನಗಳ ಬಗ್ಗೆ ನಿಖರವಾಗಿ ಪ್ರಖರವಾಗಿ ಎಚ್ಚರದಿಂದಿದ್ರು. ಕಂಸನ ಕುಯುಕ್ತಿ ಕುತಂತ್ರಗಳ ಸಂಪೂರ್ಣವಾದ ಅರಿವಿಲ್ಲದಾದ್ರೂ ಕೂಡ ಅವರಿಗೆ ಗೊಂದಲವೇ ಇಲ್ಲ. ರಾತ್ರಿಯೆಲ್ಲ ಸುಖ ನಿದ್ರೆಯಲ್ಲಿ ಕಳೀತಾ ಇದ್ದಾರೆ. ಕೃಷ್ಣ ಬಲರಾಮರು ಮಥುರೆಗೆ ಬಂದ ಮೇಲೆ ನಡೆದ ಘಟನೆಗಳನ್ನ, ಅಗಸನನ್ನ, ಕಾವಲು ಭಟರನ್ನ ಕೊಂದು ಬಿಲ್ಲನ್ನ ಮುರಿದಿದ್ದು, ಮಥುರೆಯ ಯುವರಾಜರಂತೆ ಮೆರೆಯುತ್ತಾ ಹೋದ ವಿವರಗಳನ್ನ ತಿಳಿದು ಕಂಸ ಕಳವಳದಿಂದ ಇಡೀ ರಾತ್ರಿ ನಿದ್ರೆಯನ್ನ ಮಾಡದೆ ಅರಮನೆಯಲ್ಲೇ ಇದ್ದಾನೆ. ಹಾಗಾಗಿ ನಾನು ಹೇಳಿದ್ದು, ಎಲ್ಲರಿಗೂ ಕತ್ತಲೆಂದರೆ ಇಷ್ಟವಿಲ್ಲ, ಎಲ್ಲರಿಗೂ ಬೆಳಕೆಂದರೆ ದ್ವೇಷವಿಲ್ಲ. ಅವರವರ ಮನಸ್ಥಿತಿಯ ಅನುಗುಣವಾಗಿ ಪ್ರಕೃತಿಯ ನಿಯಮ ಶೋಭಿಸುತ್ತಂತೆ. ಕಂಸನಿಗೆ ವಿಚಿತ್ರ ವಿಕಾರಗಳು ಗೋಚಾರವಾಗ್ತಾ ಇದೆ. ಅವನಿಗೆ ಆ ರಾತ್ರಿಯಲ್ಲಿ ಕನ್ನಡಿಯ ಮುಂದೆ ನೀರಿನಲ್ಲಿ ನಿಂತಾಗ ಅವನಿಗೆ ತನ್ನ ದೇಹ ಕಾಣಿಸ್ತಾ ಇಲ್ಲ, ಕೇವಲ ಮುಂಡ ಮಾತ್ರ ಕಾಣಿಸ್ತಾ ಇದೆ, ರುಂಡವೇ ಇಲ್ಲ. ಕನ್ನಡಿಯಲ್ಲಿ ನೀರಿನಲ್ಲಿ ನಿಂತಾಗ ತನ್ನ ಮುಂಡ ಕಾಣಿಸ್ತಾ ಇಲ್ಲ, ತಲೆ ಇಲ್ಲ, ನೆಲದ ಮೇಲಿಟ್ಟ ಹೆಜ್ಜೆ ಕಾಣಿಸ್ತಾ ಇಲ್ಲ. ಗಿಡ ಮರ ಹೂ ಬಳ್ಳಿಗಳೆಲ್ಲವೂ ಬಂಗಾರದ ಗಿಡ ಮರಗಳಂತೆ ಕಾಣಿಸ್ತಾ ಇದೆ. ಆ ರಾತ್ರಿಯೇ ಭಯಂಕರ ದುಸ್ವಪ್ನ ಬರ್ತಾ ಇದೆ ಕಂಸನಿಗೆ. ಎಚ್ಚರವಿದ್ದರೂ ಸ್ವಪ್ನಗಳ ಹಾವಳಿ. ನಿಧಾನವಾಗಿ ಕಂಸ ವಿಷವನ್ನ ಸೇವಿಸ್ತಾ ಇರೋ ರೀತಿ. ಎಲ್ಲಿಂದಲೋ ಓಡಿ ಬಂದ ಪಿಶಾಚಿ ಓಡಿ ಬಂದು ಕಂಸನನ್ನ ಅಪ್ಪಿಕೊಂಡ ರೀತಿ. ತಲೆಯ ಮೇಲೆ ಯಾರೋ ಕಾದ ಎಣ್ಣೆಯನ್ನ ಸುರಿಯುವ ರೀತಿ. ಅವನು ಕತ್ತೆಯ ಮೇಲೆ ಕುಳಿತು ಮೆರವಣಿಗೆಗೆ ಹೋದಂತೆ ಈ ರೀತಿಯಾದ ವಿಚಿತ್ರ ಕನಸುಗಳನ್ನ, ದುಸ್ವಪ್ನಗಳನ್ನ ಕಾಣ್ತಾ ಇದ್ದಾನೆ.
ಅಪಶಕುನಗಳ ಸರಮಾಲೆಯಿಂದ ಆತಂಕ ಹೆಚ್ಚಿ ನಿದ್ರೆ ಬಾರದಂತಾಗೋಯ್ತು. ತಾನು ಕೆಂಪು ಬಣ್ಣದ ಹೂಗಳ ಹಾರಗಳನ್ನು ಧರಿಸಿ ಅವನೊಬ್ಬನೇ ಎಲ್ಲೋ ಸ್ಮಶಾನದಲ್ಲಿ ವಾಸಿಸುವ ರೀತಿಯ ದುಸ್ವಪ್ನ. ಕ್ಷಣ ಕ್ಷಣಕ್ಕೆ ಮರಣ ಭೀತಿ ಹೆಚ್ಚಾಗ್ತಾ ಇದೆ ಕಂಸನಿಗೆ. ಆಗಲೇ ಅರುಣ ಅರುಣ ಎಂಬ ಸಿಂಹ ತನ್ನ ಮೊನಚಾದ ಉಗುರುಗಳಿಂದ ಕತ್ತಲೆಯನ್ನ ಸೀಳಿ ಆನೆಯ ಕುಂಭಸ್ಥಳವನ್ನು ಬಲಿಷ್ಠವಾಗಿ ಹೊಡೆದಾಗ ಅದರಿಂದ ಸುರಿದ ರಕ್ತದಲ್ಲಿ ಬೆರೆತ ಮುತ್ತುಗಳಂತೆ ನಕ್ಷತ್ರಗಳು ಕೆಂಪು ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯ ಆಗ್ತಾ ಇದೆ ಅಂತಕ್ಕಂಥ ಸೂಚನೆ. ಆಯಸ್ಸೆಂಬ ಸಂಪತ್ತು ವ್ಯಯವಾಗ್ತಾ ಇದೆ. ಸಾವು ಅಂತಕ್ಕಂಥ ಸಾವನ್ನ ಸಾರುವ ಕರೆಗಂಟೆ ಕೇಳಿಸ್ತಾ ಇದೆ. ಬ್ರಹ್ಮನು ಜೀವರುಗಳ ಆಯುಷ್ಯವನ್ನ ಅಳೆಯುವ ಬಂಗಾರದ ಕುಂಭದಂತೆ ಬ್ರಹ್ಮಾಂಡದ ಬೆಳಕಿನ ರಾಶಿಯಂತೆ ಸೂರ್ಯ ಉದಯಿಸ್ತಾ ಇದ್ದಾನೆ. ಆಗ ಮಂದ ಮಾರುತ ಹಿತವಾಗಿ ಬೀಸ್ತಾ ಇದೆ. ಕಮಲಗಳು ಸಡಗರದಿಂದ ಪಲ್ಲವಿಸ್ತಾ ಇದೆ ಸೂರ್ಯನ ಆಗಮನಕ್ಕಾಗಿ. ದೊಂಬಿಗಳು ಕಮಲದ ಮಕರಂದವನ್ನ ಹೀರ್ಲಿಕ್ಕೆ ಅದರ ಸುತ್ತ ಶಬ್ದವನ್ನ ಮಾಡ್ತಾ ಸುತ್ತುತ್ತಾ ಇದ್ದಾವೆ. ಈ ಕಡೆ ಸೂರ್ಯೋದಯವನ್ನೇ ಕಾಯ್ತಾ ಇದ್ದಂತಹ ಕಂಸ ಮಲ್ಲ ಕ್ರೀಡಾ ಮಹೋತ್ಸವದ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ನಡೆಯಬೇಕು ಅಂತ ಆದೇಶವನ್ನ ಕೊಟ್ಟ. ಮಲ್ಲ ಯುದ್ಧದ ಕ್ರೀಡಾಂಗಣ ಬಂಗಾರದ ಮಣ್ಣಿನಿಂದ ಕೆಳಗೆ ಹಿತವಾಗಿ ತೋರ್ತಾ ಇದೆ. ಅದರ ಮೇಲೆ ಕಸ್ತೂರಿ ಜಲವನ್ನ ಸಿಂಪಡಿಸಿದ್ದಾರೆ. ಶ್ರೀಗಂಧದ ಕಾಷ್ಠಗಳಿಂದ ಸುತ್ತಲಿನ ಪ್ರಾಕಾರವನ್ನ ಸಿದ್ಧ ಮಾಡಿದ್ದಾರೆ. ಇಡೀ ಕ್ರೀಡಾಂಗಣ ಧ್ವಜಗಳಿಂದ, ತೋರಣಗಳಿಂದ, ಹೂಮಾಲೆಗಳಿಂದ ಅಲಂಕೃತವಾಗಿದೆ. ಸುತ್ತಲೂ ಪ್ರೇಕ್ಷಕರಿಗಾಗಿ ಎತ್ತರ ಹಾಗೂ ಉದ್ದವಾದ ಸಾಲು ಮಂಚಗಳನ್ನ ಹಾಕಿದ್ದಾರೆ ಕುಳಿತು ವೀಕ್ಷಣೆ ಮಾಡಲಿಕ್ಕೆ. ವಿಪ್ರರು, ಕ್ಷತ್ರಿಯರು, ಕ್ರೀಡಾಕರಿಗಳಿಂದ ಕ್ರೀಡಾಂಗಣ ಕೋಲಾಹಲ ಭರಿತವಾಗಿದೆ, ತುಂಬಿ ತುಳುಕ್ತಾ ಇದೆ. ವಿಧ ವಿಧವಾದ ವಾದ್ಯಗಳ ನಾದ ನಿನಾದಗಳ ತರಂಗ ಪ್ರತಿಧ್ವನಿಸ್ತಾ ಇದೆ. ಕ್ರೀಡಾಂಗಣದ ಅತ್ಯುನ್ನತ ವೇದಿಕೆಯಲ್ಲಿ ಮಹಾರಾಜ ಕಂಸ, ಮಹಾಮಂಡಲೇಂದ್ರರು, ಸಚಿವರು, ಅಮಾತ್ಯ ಪರಿವಾರದವರು ಆಸೀನರಾಗಿದ್ರೆ, ಆಪ್ತರು, ಆತ್ಮೀಯರು, ಅನೇಕ ಮಂತ್ರಿಗಣಗಳು, ಗಣ್ಯ ಪುರಜನರೆಲ್ಲ ಬಂದು ಕಂಸನನ್ನ ಪ್ರಶಂಸಿಸ್ತಾ ಸೇವಿಸ್ತಾ ಇದ್ದಾರೆ. ಆದರೆ ಯಾರು ಎಷ್ಟೇ ಹೊಗಳಿದರೂ ಅನ್ಯ ಮನಸ್ಕನಾಗಿ ಖಿನ್ನ ವದನನಾಗಿ ಕುಳಿತಿದ್ದ ಕಂಸ ಈಗ ಪರ್ವತ ಪ್ರಾಯವಾಗಿ ಕಾಣುವ ಕಾಣೂರ ಮುಷ್ಟಿಕರು ಕ್ರೀಡಾಂಗಣಕ್ಕೆ ಬಂದರು. ವಾದ್ಯ ಘೋಷಗಳ ಉದ್ರೇಕದಲ್ಲಿ ರೋಮಾಂಚನವಾಯಿತು. ಅವರ ಹಿಂದೆಯೇ ಕೂಟ, ಶಲ, ತೋಸಲ ಮುಂತಾದ ಮಲ್ಲ ವೀರರು ರಂಗಸ್ಥಳಕ್ಕೆ ಬರ್ತಾ ಇದ್ದಾರೆ. ಒಬ್ಬೊಬ್ಬರು ಬಂದಾಗಲೂ ನಾನಾ ವಿಧವಾದ್ಯಗಳು ಶಬ್ದ ಮಾಡಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಬಂದವರು ಅವರವರ ಗುರುಗಳನ್ನ ಸ್ಮರಿಸ್ತಾ ಬಗ್ಗಿ ರಂಗಸ್ಥಳದ ಮಣ್ಣನ್ನ ಮುಟ್ಟಿ ಹಣೆಗೆ ಹಚ್ಚಿಕೊಂಡು ಕಣ್ಣಿಗೆ ಒತ್ಕೊಳ್ತಾ ಇದ್ದಾರೆ. ನಂದಗೋಪ ಹಾಗೂ ಗೋಕುಲದ ಪುರಜನರು, ಗೋಪಾಲಕರು ಕಂಸನ ಬಳಿಗೆ ಹೋಗಿ ಅವರು ತಂದಿದ್ದ ಕಪ್ಪ ಕಾಣಿಕೆಗಳನ್ನು ಅವನಿಗೆ ಒಪ್ಪಿಸಿ ಅವನು ಸೂಚಿಸಿದ ಆಸನಗಳಲ್ಲಿ ಸಾಲಾಗಿ ಕೂತ್ಕೊಳ್ತಾ ಇದ್ದಾರೆ. ಕೃಷ್ಣ ಬಲರಾಮರು ಸ್ನಾನವನ್ನ ಮಾಡಿದ್ರು. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತಾ ಇದ್ದಾರೆ, ಅಲಂಕೃತರಾದರು. ಈಗ ಮಲ್ಲ ಯುದ್ಧ ಕ್ರೀಡಾಂಗಣಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಆ ರಂಗ ವೇದಿಕೆಯ ಮಹಾದ್ವಾರದಲ್ಲಿ ನಿಲ್ಲಿಸಿದ್ದ ಉನ್ಮತ್ತ ಆನೆ ಕುವಲಯ ಪೀಡವನ್ನ ನೋಡ್ತಾ ಇದ್ದಾರೆ. ಅದು ಎಂತಹ ಬಲಿಷ್ಠ ಆನೆಯನ್ನಾದರೂ ಕ್ಷಣ ಮಾತ್ರದಲ್ಲಿ ಕೆಳಕ್ಕೆ ಉರುಳಿಸಬಲ್ಲ ಮದೋನ್ಮತ್ತನಾದ ಆನೆ. ಈ ವಿಚಾರ ಅವರಿಗೆ ತಿಳಿದಿತ್ತು. ಈಗ ಮಾವುತ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡ. ಆ ಕುವಲಯ ಪೀಡ ಆನೆಯನ್ನ ಕೃಷ್ಣ ಬಲರಾಮರಿದ್ದ ಕಡೆಗೆ ನುಗ್ಗಿಸಿದ. ಕೃಷ್ಣ ಮಾವುತನಿಗೆ ಎಚ್ಚರಿಕೆ ಕೊಟ್ಟ, ನಿನ್ನ ಮದೋನ್ಮತ್ತ ಆನೆಯನ್ನ ನಮ್ಮ ಕಡೆಗೆ ನುಗ್ಗಿಸುವ ಅಗತ್ಯವಿಲ್ಲ, ಹಿಂತೆಗೆದುಕೋ ಅದನ್ನ. ನಮ್ಮ ಕಡೆ ಬಂದು ಅದು ಘರ್ಷಣೆ ಮಾಡಲು ನೀನೇನಾದರೂ ಪ್ರಚೋದಿಸಿದರೆ ಅತಿ ದಾರುಣವಾದ ರೀತಿಯಲ್ಲಿ ಸಿಡಿಲು ಗುಡುಗುಗಳ ನನ್ನ ಮುಷ್ಟಿಯ ಹೊಡೆತದಿಂದ ನಿನ್ನ ಆನೆಯನ್ನ ಯಮಸದನಕ್ಕೆ ಹಟ್ಟುತ್ತೇನೆ.
ಇದು ಸತ್ಯ, ಈಗಲೇ ಹಿಂದಕ್ಕೆಳೆದುಕೋ ನಿನ್ನ ಆನೆಯನ್ನ ಅಂತ ಕೃಷ್ಣ ಎಚ್ಚರಿಸಿದ. ಆದರೆ ಕೃಷ್ಣನ ಮಾತಿಗೆ ಲೆಕ್ಕಿಸದ ಮಾವುತ ಕೃಷ್ಣರಾಮರ ಮೇಲೆ ಹರಿಹಾಯುವಂತೆ ಆ ಆನೆಗೆ ತಿವಿದು ಪ್ರಚೋದಿಸ್ತ. ಕ್ಷಣ ಮಾತ್ರದಲ್ಲೇ ಕೃಷ್ಣ ತಾನುಟ್ಟಿದ್ದ ಪಂಚೆಯನ್ನ ವೀರ ಕಚ್ಚೆಯನ್ನಾಗಿ ಬದಲಿಸಿದ. ಕೆದರಿದ ಕೂದಲನ್ನ ಸರಿ ಮಾಡಿಕೊಂಡ. ಹಣೆಯ ಮೇಲೆ ಇಳಿಬಿದ್ದಿದ್ದ ಮುಂಗುರುಳನ್ನ ಎತ್ತಿ ಹಿಂದಕ್ಕೆ ತಳ್ಳಿದ. ಆ ಬಾಲಕ ಕೃಷ್ಣ ತನ್ನ ಸೊಂಡಿಲಿನಿಂದ ಪರ್ವತಗಳನ್ನೇ ಪುಡಿ ಮಾಡಬಲ್ಲ ಕುವಲಯ ಪೀಡ ಎನ್ನುವ ಆನೆಯ ಹತ್ತಿರಕ್ಕೆ ಬಂದ. ಈಗ ಅನೇಕ ಮಾವುತರು ಒಂದಾಗಿ ಕುವಲಯ ಪೀಡನನ್ನ ಕೃಷ್ಣನತ್ತ ಸಾಗಿಸ್ಲಿಕ್ಕೆ ಹುರಿದುಂಬಿಸ್ತಾ ಇದ್ದಾರೆ. ಅಂಕುಶದಿಂದ ಆನೆಯ ಕಾಲಿಗೆ ಬಾರಿ ಬಾರಿಯಾಗಿ ತಿವಿಸಿ ಕೋಪವನ್ನ ಬರಿಸಿ ಉದ್ರೇಕವನ್ನಾಗಿ ಮಾಡ್ತಾ ಇದ್ದಾರೆ. ಆ ಆನೆ ಈಗ ಮದವೇರಿ ಪ್ರಳಯ ಕಾಲದ ಅಗ್ನಿ ಜ್ವಾಲೆಯಂತಾಗೋಯಿತು. ಮೃತ್ಯು ದೇವತೆಯೇ ಎರಗಿತೇನೋ ಎನ್ನುವಂತೆ ರಭಸದಿಂದ ಕೃಷ್ಣನ ಮೇಲೆರಗಿತು. ಅಹಂಕಾರದಿಂದ ಹೆಜ್ಜೆ ಇಡ್ತಾ ಜೋರಾಗಿ ಗೀಳನ್ನ ಮಾಡ್ತಾ ರಭಸದಿಂದ ಬಂದ ಆನೆ ತನ್ನ ಸೊಂಡಿಲಿನಿಂದ ಕೃಷ್ಣನನ್ನ ಸೆಳೆದು ನುಲಿಚಿ ಹಿಡ್ಕೊಂತು. ಕೃಷ್ಣ ಒಂದೇ ಕ್ಷಣದಲ್ಲಿ ಅದರ ಹಿಡಿತದಿಂದ ಜಿಗಿದ. ಆನೆಯ ಬೃಹತ್ ಕಾಲುಗಳ ಮಧ್ಯೆ ಅಡಗಿ ಕೂತ್ಕೊಂಡ. ಕೃಷ್ಣ ಕಾಣದಾದಾಗ ಭಯಂಕರ ಕೋಪಗೊಂಡ ಆನೆ ಗಿರಗಿರನೆ ತಿರುಗಿ ಕೃಷ್ಣನನ್ನ ಹುಡುಕ್ತಾ ಇದೆ. ಕೃಷ್ಣ ಕಂಡೊಡನೆಯೇ ಪ್ರಚಂಡವಾದ ಸಣ್ಣ ಸೊಂಡಿಲಿನಿಂದ ಅವನ ನೆತ್ತಿ ಬಂಡೆಯ ಮೇಲೆ ಅಪ್ಪಳಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಮತ್ತೊಮ್ಮೆ ಅದರ ಸೊಂಡಿಲಿನಿಂದ ಕಳಚಿಗೊಂಡ ಕೃಷ್ಣ ಕೆಳಕ್ಕೆ ಜಿಗಿದ. ಒಮ್ಮೆಗೆ ಆನೆಯ ಹಿಂದೆ ಹೋದ. ಅದರ ಬಾಲವನ್ನ ಹಿಡಿದ. ತನ್ನ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಆನೆಯ ಬಾಲವನ್ನ ಮೇಲಕ್ಕೆತ್ತಿ ಆನೆಯನ್ನ ಗಿರಗಿರನೆ ತಿರುಗಿಸಿ ಬೀಸಿದ. ಬಿಸುಟ ಕೃಷ್ಣ ಬೀಸಿದ ರಭಸಕ್ಕೆ 25 ಬಿಲ್ಲಳತೆಯ ದೂರದಲ್ಲಿ ಹೋಗಿ ಆನೆ ಹಪ್ಪೆಂದು ಕುಸಿದು ಬಿಟ್ಟು. ಮತ್ತೆ ಚೇತರಿಸಿಕೊಂಡು ಎದ್ದ ಆನೆ ಎಡಬಲ ಎಲ್ಲವನ್ನ ತಿರುಗಿ ಕೃಷ್ಣನನ್ನ ಹಿಡಿಲಿಕ್ಕೆ ಅವಣಿಸ್ತಾ ಇದೆ. ಆನೆ ಎಡಕ್ಕೆ ತಿರುಗಿದಾಗ ಕೃಷ್ಣ ಬಲಕ್ಕೆ ತಿರುಗ್ತಾ ಇದ್ದಾನೆ. ಬಲಕ್ಕೆ ತಿರುಗಿದಾಗ ಅವನು ಎಡಕ್ಕೆ ಸರಿತಾ ಇದ್ದಾನೆ. ಹೀಗೆ ಓಡಿಸಿ ಛೇಡಿಸಿ ಕಾಡಿಸಿ ಪೀಡಿಸಿ ಆನೆ ವಿಚಿತ್ರ ಆಯಾಸದಿಂದ ಬಳಲುವಂತೆ ಮಾಡಿದ. ಅದು ಇನ್ನೇನು ಕುಸಿಯಬೇಕು ಎನ್ನುವಷ್ಟರಲ್ಲಿ ಅದರ ಮೇಲಕ್ಕೆರಗಿದ. ಕೃಷ್ಣ ಆನೆಯ ಮೇಲೆ ಧುಮುಕಿ ತನ್ನ ಸಿಡಿಲು ಗುಡುಗಿನಂತಹ ಬಲಿಷ್ಠವಾದ ಮುಷ್ಟಿಯಿಂದ ಆನೆಯ ಕುಂಭಸ್ಥಳಕ್ಕೆ ಬಲವಾಗಿ ಗುದ್ದುತ್ತಾನೆ. ಆನೆ ಚೀರಿಕೊಂಡು ಛಿದ್ರ ಛಿದ್ರವಾಗಿ ತುಂಡು ತುಂಡಾಗಿ ಕುಸಿದು ಬೀಳುತ್ತೆ. ಆದರೂ ಬಿಡದ ಆನೆ ಕಷ್ಟಪಟ್ಟು ಎದ್ದು ನಿಂತು ಸಾವರಿಸಿಕೊಂಡು ಕುಪ್ಪಳಿಸಿ ಅವನ ಮೇಲೆ ಹರಿಹಾಯ್ತಾ ಇದೆ. ಆದರೆ ಈ ಬಾರಿ ಕೃಷ್ಣನ ಮುಷ್ಟಿಯ ಹೊಡೆತದ ತೀವ್ರತೆ ಎಷ್ಟಿತ್ತು ಎಂದ್ರೆ ಅದು ಎದ್ದೇಳುವ ಬರದಲ್ಲೇ ನೆಲಕ್ಕೆ ಕುಸಿಯಿತು. ತನ್ನ ರಾಕ್ಷಸ ದಂತಗಳಿಂದ ಕೃಷ್ಣನ ತಿವಿಲಿಕ್ಕೆ ನಿಧಾನವಾಗಿ ಬರ್ತಾ ಇದೆ. ಕೃಷ್ಣ ಆ ದಂತಗಳನ್ನ ಹಿಡಿದತ್ತಿ ಆನೆಯನ್ನ ತಿರುಗಿಸಿ ನೆಲಕ್ಕೆಸೆದ. ಸಮುದ್ರ ಮಧ್ಯಭಾಗದಲ್ಲಿ ಭಗ್ನವಾದ ನೌಕೆಯಂತೆ ಆನೆ ಪೂರ್ಣ ಶಕ್ತಿಯನ್ನ ಕಳೆದುಕೊಳ್ತೆ. ಅದರ ಸೊಂಡಿಲು ಸೀಳ್ ಹೋಯ್ತು, ದಂತಗಳು ಮುರಿದು ಬೀಳ್ತು. ಆಗ ಕುವಲಯ ಪೀಡ ಎಂಬ ಆ ಆನೆಯ ಮೇಲೆ ಹತ್ತಿ ನಿಂತ ಕೃಷ್ಣ ತನ್ನ ಕಾಲಿನಿಂದ ಅದನ್ನ ಒತ್ತಿ ಅದರ ದಂತಗಳನ್ನ ಪೂರ್ಣವಾಗಿ ಕಿತ್ತು ಹಾಕಿ ಅದರ ಸತ್ಯಶಕ್ತಿ ನಿತ್ರಾಣವಾಗುವಂತೆ ಅದನ್ನ ಬಗ್ಗು ಬಡಿದ. ಅದರ ಮೇಲೆ ಕುಪ್ಪಳಿಸಿ ಜಗ್ಗಿದಾಗ ಆನೆಯ ಪ್ರಾಣ ಪಕ್ಷಿ ಆರ್ಹೋಯ್ತು. ಆನೆಯ ಪ್ರಾಣ ಹೋದ ಮೇಲೆ ಕೃಷ್ಣ ಮೇಲೇರಿ ಬಂದ ಮಾವುತರೆಲ್ಲರನ್ನ ಸದೆಬಡಿದ. ಕೃಷ್ಣ ತನ್ನ ಮುಷ್ಟಿ ಪ್ರಹಾರದಿಂದಲೇ ಅವರೆಲ್ಲರನ್ನ ಕಾಲ ಯಮನೆಡೆಗೆ ಅಟ್ಟಿದ. ಈಗ ಕೃಷ್ಣ ಬಲರಾಮ ರಕ್ತ ಒಸರುತ್ತಿದ್ದ ಆ ದಂತಗಳನ್ನ ಭುಜದ ಮೇಲಿಟ್ಟುಕೊಂಡು ನಿಜವಾದ ಭುಜ ಬಲ ಪರಾಕ್ರಮಿಗಾಗಿ ಬರ್ತಾ ಇದ್ದಾರೆ. ಕೃಷ್ಣ ಬರುತ್ತಿದ್ದ ರೀತಿಯೇ ಮಹಾ ಅದ್ಭುತ. ಅದೇ ತಾನೇ ತನ್ನ ವಿಕ್ರಮ ಪರಾಕ್ರಮ ಶೌರ್ಯ ಪ್ರದರ್ಶನದ ದರ್ಶನ ಮಾಡಿಸಿದ ಕೃಷ್ಣ ರಂಗ ಮಂಟಪದೊಳಗೆ ನಡೆದು ಬರುತ್ತಿದ್ದರೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ಗೋಚರ ಆಗ್ತಾ ಇದ್ದಾನೆ ಕೃಷ್ಣ. ಆ ಕ್ಷಣದಲ್ಲೇ ಅಲ್ಲಿದ್ದ ಮಲ್ಲ ಯುದ್ಧದ ಧೀರ ವೀರರಿಗೆ ಜಗಜ್ಜಟ್ಟಿಗಳಿಗೆ ಅವನು ಸಿಡಿಲಿನಂತೆ ಕಾಣಿಸ್ತಾ ಇದ್ದಾನೆ. ಪುರಸ್ತ್ರೀಯರಿಗೆಲ್ಲ ನವ ಮನ್ಮಥನಂತೆ ಶೋಭಿಸ್ತಾ ಇದ್ದಾನೆ.
ಗೋಪಾಲಕರಿಗೆ ಆತ್ಮೀಯ ಸೋದರನಂತೆ ಕಾಣಿಸ್ತಾ ಇದ್ದಾನೆ. ಮೂರ್ಖರಿಗೆ ವಿಕಟನಂತೆ ಕಾಣಿಸ್ತಾ ಇದ್ದಾನೆ. ಯೋಗಿಗಳಿಗೆ ಪರತತ್ವದಂತೆ ಕಾಣಿಸ್ತಾ ಇದ್ದಾನೆ. ಯಾದವರಿಗೆಲ್ಲ ಅವನೇ ಪರದೈವದಂತೆ ಕಾಣಿಸ್ತಾ ಇದ್ದಾನೆ. ವಸುದೇವ ದೇವಕಿಯರಿಗೆ ಮಗನಂತೆ ಕಾಣಿಸ್ತಾ ಇದ್ದಾನೆ. ಕ್ಷತ್ರಿಯ ರಾಜರುಗಳಿಗೆ ಶಾಸನ ಮಾಡುವವನಂತೆ ಕಾಣ್ತಾ ಇದ್ದಾನೆ. ಆದರೆ ಎಲ್ಲರಿಗಿಂತ ಉತ್ತಮವಾದ ಉಚ್ಚ ಸ್ಥಾನದಲ್ಲಿ ಕುಳಿತಿದ್ದ ಕಂಸನಿಗೆ ಮಾತ್ರ ಸಾಕ್ಷಾತ್ ತನ್ನ ಪಾಲಿನ ಮೃತ್ಯುವಿನಂತೆ ಕಾಣಿಸ್ತಾ ಇದ್ದಾನೆ. ಸುರಸುಂದರ, ನಯನ ಮನೋಹರ, ಮೋಹನ ಮುರಳಿ ಕೃಷ್ಣನ ರೂಪ ಸೌಂದರ್ಯವನ್ನ ಅಲ್ಲಿದ್ದ ಎಲ್ಲರೂ ತಮ್ಮ ಕಣ್ಣುಗಳಲ್ಲಿ ತುಂಬಿಸ್ಕೊಳ್ತಾ ಇದ್ದಾರೆ. ತಮ್ಮ ಮನಸ್ಸಿನಲ್ಲಿಯೇ ಅವನನ್ನ ಬಿಗಿದಪ್ಪಿ ಆಲಂಗಿಸುವ ಆನಂದದ ಅನುಭವವನ್ನ ಹೊಂದ್ತಾ ಇದ್ದಾರೆ. ನಾಲಿಗೆಯಿಂದ ಆ ಪ್ರೇಮರಸ, ದೇವರಸದ ಅಮೃತ ಸವಿಯನ್ನ, ಅದರ ಸುಖವನ್ನ ಅನುಭವಿಸ್ತಾ ಇದ್ದಾರೆ. ಅವನಿಂದ ಹೊರಹೊಮ್ಮುತ್ತಿರುವ ದೇವಚಂದನ ಸುಗಂಧ ಪರಿಮಳವನ್ನ ಆಘ್ರಾಣಿಸ್ತಾ ಇದ್ದಾರೆ. ಕುವಲಯಾಪೀಡ ಎಂಬ ಪರ್ವತ ಶಕ್ತ ಆನೆಯನ್ನ ಕೃಷ್ಣ ಲೀಲಾಜಾಲವಾಗಿ ಕೊಂದ ವಾರ್ತೆಯನ್ನ ಕೇಳಿದ ಕಂಸ ಭಯಭೀತನಾಗಿ ತತ್ತರಿಸಿ ಹೋದ. ಕೃಷ್ಣ ಬಲರಾಮರು ಮಲ್ಲ ವೇದಿಕೆಯತ್ತ ಗಂಭೀರವಾಗಿ ಹಸನ್ಮುಖಿಗಳಾಗಿ ಬರುತ್ತಿದ್ದುದನ್ನ ಕಂಡ ಪುರಜನರು, ನೆರೆದಿದ್ದವರು ತಮ್ಮ ತಮ್ಮಲ್ಲೇ ಗುಸುಗುಸು ಮಾತಾಡ್ಕೊಳ್ತಾ ಇದ್ದಾರೆ. ಭೂಭಾರ ಹರಣ ಮಾಡಲು ವಸುದೇವನ ಮನೆಯಲ್ಲಿ ಹುಟ್ಟಿದ ಇವರನ್ನ ಚಿಕ್ಕ ಮಕ್ಕಳು ಅಂತ ಅನ್ಬೋದೆ? ನೋಡಲು ಹೀಗೆ ಹುಡುಗನಂತಿದ್ದಾನೆ, ಆದರೆ ವಿಷ ಕೊಟ್ಟು ಕೊಲ್ಲಲು ಬಂದ ಪೂತನಿಯನ್ನ ತಾನೇ ಹಿಚುಕಿ ಕೊಂದು ಹಾಕಿದ. ಚಕ್ರವಾಕನನ್ನ ಕೊಂದ, ಕೃಣಾವರ್ತನನ್ನ ಸಂಹರಿಸಿದ, 2 ಬೃಹತ್ ವೃಕ್ಷಗಳನ್ನ ಕೆಡವಿ ಹಾಕಿದ, ಬಕನನ್ನ ಕೊಂದ, ಅಘಾಸುರನ ಪ್ರಾಣ ತೆಗೆದ, ವತ್ಸಕನನ್ನ ಸಂಹರಿಸಿದ, ಗೋವರ್ಧನ ಗಿರಿಯನ್ನ ಎತ್ತಿ ಹಿಡಿದು ಗೋಪಿಯರನ್ನ, ಗೋವುಗಳನ್ನ ಕಾಯ್ದ, ಇಂದ್ರನಿಗೆ ಬುದ್ಧಿ ಕಲಿಸಿದ, ಕಾಳಿಂಗನ ಮೇಲೆ ನಾಟ್ಯವಾಡಿ ಮರ್ದನ ಮಾಡಿ ಕಳುಹಿಸಿದ, ಕೇಶಿಯನ್ನ ಯಮಸದನ ಕಟ್ಟಿದ, ದಾವಾಲನನ್ನೇ ಹೀರಿಟ್ಟಿ ಬಿಟ್ಟ, ಗೋಪಿಯರ ಆಸೆ ಆಕಾಂಕ್ಷೆ ರಮಣೀಯ ಬಯಕೆಗಳನ್ನ ಈಡೇರಿಸಿದ. ಇವೆಲ್ಲ ನೋಡುತ್ತಿದ್ದರೆ, ಕೇಳುತ್ತಿದ್ದರೆ ಈ ಶುಭಾಂಗ, ಲೋಕಸಾರಂಗ, ಮಹಾ ತೇಜಸ್ವಿಯಾದ ಕೃಷ್ಣ ಸಾಮಾನ್ಯ ಮನುಷ್ಯನಂತೂ ಅಲ್ಲವೇ ಅಲ್ಲ ಅಂತ ಎಲ್ಲರೂ ತಮ್ಮ ತಮ್ಮಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಹೀಗೆ ಮಾತನಾಡಿಕೊಳ್ಳುತ್ತಿರುವಾಗಲೇ ರಂಗಪೀಠದ ಕಡೆಯಿಂದ ಮಂಗಳ ವಾದ್ಯಗಳು ಮೊಳಗ್ತು. ಚಾಣೂರ ಬಂದು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ, ಗೋವರ್ಧನದ ಬನಗಳಲ್ಲಿ, ಗೋಕುಲದ ತೋಪುಗಳಲ್ಲಿ ದನಕರು ಮೇಯಿಸುತ್ತಿರುವಾಗಲೇ ಹುಡುಗರೊಡನೆ ಮಲ್ಲ ಯುದ್ಧವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಾ ಅಂತ ನಮ್ಮೂರ ಜನರು ಮಾತಾಡ್ಕೊಳ್ತಾರೆ. ನೀವಿಬ್ಬರು ದ್ವಂದ್ವ ಯುದ್ಧ ನಿಸ್ಸೀಮರು ಅಂತ ನಮ್ಮ ರಾಜರು ನಿಮ್ಮನ್ನ ಇಲ್ಲಿಗೆ ಆಹ್ವಾನಿಸಿರೋದು. ನಮ್ಮ ಸಭೆ ಈ ಪುರಜನರು ನೋಡ್ತಾ ಇರ್ಬೇಕಾದ್ರನೆ ಮಲ್ಲ ಕಾಳಗಕ್ಕೆ ಬಂದು ರಾಜನನ್ನ ಸಂತೋಷಗೊಳಿಸಿ. ಆದ್ರೂ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಮಲ್ಲ ಯುದ್ಧದಲ್ಲಿ ಭಾಗವಹಿಸಬೇಕಾದ್ರೆ ಶಕ್ತಿ, ಸಾಮರ್ಥ್ಯ, ಧೈರ್ಯ ಬೇಕು. ನಿತ್ಯ ಸಾಮು ಮಾಡಿ ತೋಳುಗಳನ್ನ ಕಬ್ಬಿಣದಷ್ಟು ಬಲಿಷ್ಠವಾಗಿಟ್ಕೊಂಡಿರ್ಬೇಕು. ನೀನೇನು ವಜ್ರಾಯುಧವು, ನನ್ನ ಒಂದೊಂದು ಮುಷ್ಟಿಯ ಹೊಡೆತವು ಸಿಡಿಲು ಬಡಿದಂತೆ. ಅದು ಯಮದಂಡ, ಮೊಕ್ಕಣ್ಣನ 3ನೆಯ ಅಗ್ನಿ ಕಣ್ಣು. ನೀವು ಬೆಣ್ಣೆ ತಿನ್ನುತ್ತೀರಲ್ಲ, ನನ್ನ ಮುಷ್ಟಿಯ ಒಂದೊಂದು ಪೆಟ್ಟು ಬೆಣ್ಣೆ ತಿಂದಂತಲ್ಲ. ಆದರೂ ನಮ್ಮ ಪ್ರಭುವಿನ ಮನರಂಜನೆಗಾಗಿ ಈ ಜನ ಮೆಚ್ಚಲು ಸ್ವಲ್ಪ ಸಮಯ ಮಲ್ಲವಿದ್ಯೆ ಪ್ರದರ್ಶಿಸೋಣ ಬನ್ನಿ ಅಂತ ಜಗದಟ್ಟಿಯಾದ ಚಾಣೂರ ಕರೀತಾ ಇದ್ದಾನೆ, ಎಚ್ಚರಿಕೆಯನ್ನ ನೀಡ್ತಾ ಇದ್ದಾನೆ ಕೃಷ್ಣರಾಮರಿಗೆ. ಜಗಜ್ಜಟ್ಟಿ ಮಲ್ಲರೇ, ನಾವು ಇನ್ನು ಚಿಕ್ಕ ಪುಟ್ಟ ಹುಡುಗರು, ನೀವು ಮಲ್ಲಯುದ್ಧ ವಿಷಾದರು, ವಜ್ರಾಯುಧಕ್ಕೂ ಮೀರಿದ ದೇಹ ಶಕ್ತಿ ಸಂಪನ್ನರು. ಇಂತಹ ನಿಮ್ಮೊಂದಿಗೆ ನಾವು ಯಾವ ರೀತಿಯಲ್ಲಿ ಯುದ್ಧ ಮಾಡಕ್ಕಾಗತ್ತೆ? ನಿಮ್ಮ ರಾಜ ಮಥುರೆಯ ಮಹಾರಾಜ, ಅವನಿಗೆ ಮನರಂಜನೆ ವಿನೋದ ಕೊಡುವಷ್ಟು ನಾವು ಹಿರಿಯರಲ್ಲ. ಆದರೆ ನೀವೇ ಆಹ್ವಾನ ಕಳಿಸಿದ್ದರಿಂದ ನಾವು ಬಂದಿದ್ದೇವೆ. ಮಲ್ಲ ಯುದ್ಧವನ್ನ ಮಾಡ್ತೇವೆ. ನಾನು ನಿನ್ನೊಡನೆ ಹೋರಾಡುತ್ತೇನೆ, ಬಲರಾಮ ಮುಷ್ಟಿಕನೊಡನೆ ಹೋರಾಡುತ್ತೇನೆ ಅಂತ ಪರಸ್ಪರ ಚರ್ಚೆ ಮಾಡಿ ಸಿದ್ಧರಾಗಿ ಸನ್ನದ್ಧರಾಗಿ ಎಂದ. ಚಾಣೂರ ಉತ್ತರಿಸ್ತಾ ಇದ್ದಾನೆ, ನನ್ನನ್ನ ಎದುರಿಸಬೇಕಾದರೆ ಅದಕ್ಕೊಂದು ಯೋಗ್ಯತೆ ಬೇಕು. ಬಲರಾಮ, ನೀನು ಯಾವ ದೃಷ್ಟಿಯಲ್ಲೂ ನನಗೆ ಸರಿಸಮನಲ್ಲ. ನಾನು ಜಗದ್ವಿಖ್ಯಾತ, ಸತ್ಕುಲ ಪ್ರಸೂತ, ಉತ್ತಮ ಗುಣಾದರ್ಶನು.
ನಿತ್ಯದಲ್ಲೂ ಸತ್ಕರ್ಮಗಳನ್ನ ಆಚರಿಸುವವನು, ಮಲ್ಲ ಯುದ್ಧದಲ್ಲಿ ಮಹಾ ಮೇರು ಅಂತ ಅನ್ಸ್ಕೊಂಡಿರೋನು. ನನ್ನಂತಹವನೊಡನೆ ಮಲ್ಲ ಯುದ್ಧವೆಂದರೆ ದನಕರು ಮೇಯಿಸುವ ಹುಡುಗರ ಜೊತೆ ಆಡುವ ಹುಡುಗಾಟಿಕೆಯಲ್ಲ. ಚೆನ್ನಾಗಿ ಇನ್ನೊಮ್ಮೆ ಯೋಚಿಸಿ ನೋಡು. ಈ ಚಾಣೂರನಿಗೆ ಮಹೇಶ್ವರನೂ ಯಾವ ಲೆಕ್ಕವಿಲ್ಲ. ಇನ್ನು ಬ್ರಹ್ಮನ ಬಗ್ಗೆ ಚಿಂತಿಸುವುದೂ ಇಲ್ಲ. ಸೇನಾಪತಿ ವಿಶ್ವಕ್ಸೇನ ನನಗೆ ನಗೆಪಾಟಲು. ನನ್ನ ಸರಿಸಾಟಿ ಯಾರೂ ಇಲ್ಲ. ಈ ಚಾಣೂರ ವಾಯುವನ್ನು ರಣಾಂಗಕ್ಕೆ ಆಹ್ವಾನಿಸುವುದಲ್ಲ. ಯಾಕಂದ್ರೆ ವಾಯುದೇವನೂ ಕೂಡ ನನ್ನ ಮುಂದೆ ಸೋತು ಹೋಗುತ್ತಾನೆ. ನಾನಾದರೋ ಅತುಲ ಭುಜ ಪರಾಕ್ರಮಿ. ಮಲ್ಲ ಯುದ್ಧದಲ್ಲಿ ಹಿಂದೆ ಇಂದು ಮುಂದು ಎಂದೆಂದಿಗೂ ತಿರುಗಿ ನೋಡುವ ಪ್ರಶ್ನೆಯೇ ಇಲ್ಲ. ಮಲ್ಲ ಯುದ್ಧ ನನಗೆ ಆಟವಿದ್ದಂತೆ. ಇಂತಹ ಚಾಣೂರ ಒಬ್ಬ ಸಾಮಾನ್ಯ ಗೊಲ್ಲ ಹುಡುಗನ ಮೇಲೆ ಮಲ್ಲ ಯುದ್ಧವನ್ನ ಮಾಡಬೇಕಲ್ಲ ಎಂದಷ್ಟೇ ಬೇಸರ. ನನ್ನ ಕಾಲ ಸಂಧಿಗಳಲ್ಲಿ ನನ್ನ ಕೌಪೀನದ ಕೆಳಗೆ ತೂರಿ ಹೋಗುವ ಮಲ್ಲ ಯುದ್ಧದ ವೀರರೂ ಈ ಲೋಕದಲ್ಲೇ ಇಲ್ಲ. ಕೃಷ್ಣ, ಇದು ಮಥುರಾಪುರಿ. ನೀನು ಹೆಮ್ಮೆಯಿಂದ ಬೀಗಲು ಇದು ಸಾಧು ಸಂತರ ಗೋಷ್ಠಿಯಲ್ಲ, ಕಂಸ ಮಹಾರಾಜನ ಕ್ರೀಡಾಂಗಣ. ಇಲ್ಲಿ ಕೇಳಿಸುವುದು ನಾರದ ಮಹರ್ಷಿಯ ಮಹತೀ ವೀಣೆಯ ನಿನಾದವಲ್ಲ, ನನ್ನ ಭುಜಗಳು ಎದ್ದೆದ್ದು ಕುಣಿಯುವ ಭೀಕರವಾದ ಸದ್ದು. ಇದು ಪ್ರಣಯಕ ಕಲಹವಲ್ಲ, ಮಹಾಮಲ್ಲ ಯುದ್ಧ. ನಾನು ಅಡ್ಡ ನಿಂತರೆ ನೀನೆಲ್ಲಿಗೂ ಕದಲಲಾರೆ. ಹೀಗೆಲ್ಲ ನುಡಿಯುವಾಗ ಅವನ ಭಯಂಕರವಾದ ಬಾಹುಗಳು ಆನೆಗಳ ಸೊಂಡಿಲಿನಂತೆ ಭಯಂಕರವಾಗಿ ಎದ್ದು ಕುಣಿತಾ ಇತ್ತಂತೆ. ಪ್ರಳಯ ಕಾಲದ ಕಾಲಪುರುಷನ ಹಲ್ಲುಗಳಂತೆ ಅವನ ಮೀಸೆಗಳು ಹುರುಗಟ್ಟಿದವು. ಅವನ ದೇಹ ಕಪ್ಪು ಗುಡ್ಡದಂತೆ ಕಾಣಿಸ್ತಾ ಇದೆ. ಅವನ ಒಂದೊಂದು ಹೆಜ್ಜೆಗೂ ಭೂಮಿ ಕಂಪಿಸ್ತಾ ಇದೆ. ಚಾಣೂರ ಮೆಲ್ಲಗೆ ಕೃಷ್ಣನೆಡೆಗೆ ನಡೆದು ಬರ್ತಿರ್ಬೇಕಾದ್ರೆ ಅಲ್ಲಿದ್ದ ಪುರಜನರ ಹೃದಯಗಳಿಗೆ ತಾಪವಾಗ್ತಾ ಇದೆ. ನೆರೆದ ಜನತೆ ಈ ಪುಟ್ಟ ಬಾಲಕನೊಡನೆ ಭಯಂಕರ ಜಗಜ್ಜಟ್ಟಿ ಸೆಣಸಾಡುವುದೂ ಅನ್ಯಾಯ, ಪರಮ ಅನ್ಯಾಯ, ಅಧರ್ಮ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದಾಗ ಅದನ್ನ ಕೇಳಿಸಿಕೊಂಡ ಚಾಣೂರ ಹೇಳ್ತಾ ಇದ್ದಾನೆ, ನಿಮ್ಮನ್ನ ಸಣ್ಣ ಹುಡುಗರೆಂದು ಅನುಕಂಪವ ತೋರುವುದು ಎಂದಿಗೂ ಸರಿಯಲ್ಲ. ನೀವೇನು ಹುಡುಗರೂ ಅಲ್ಲ, ಕಿಶೋರರೂ ಅಲ್ಲ. ಸಾವಿರಾರು ಆನೆಗಳನ್ನ ಧ್ವಂಸ ಮಾಡುತ್ತಿದ್ದ ಕುವಲಯ ಪೀಡವನ್ನೇ ಕೊಂದಿರುವ ವೀರರು. ನಿಮ್ಮೊಂದಿಗೆ ಇಂತಹ ಪ್ರಬಲ ಪರಾಕ್ರಮಿ ಹೋರಾಟವೂ ಉಚಿತವಾಗಿದೆ. ಇದರಲ್ಲಿ ಯಾವ ಅನ್ಯಾಯವೂ ಇಲ್ಲ, ಅಧರ್ಮವೂ ಇಲ್ಲ. ಹೀಗೆ ಮಾತನಾಡುತ್ತಲೇ ಕೃಷ್ಣನ ಮೇಲೆ ಒಮ್ಮೆಲೆ ಎರಗಿದ ಚಾಣೂರ. ಕೃಷ್ಣನು ವೇಗದಿಂದ ನುಗ್ಗಿ ಚಾಣೂರನ ಮೇಲೆರಗಿದ. ಸಿಂಹವು ಸಿಂಹದೊಡನೆ, ಬೆಟ್ಟವು ಬೆಟ್ಟಕ್ಕೆ ಹರಿಹಾಯ್ದಂತೆ, ಎರಡು ಕಾಳ್ಗಿಚ್ಚುಗಳು ತಮ್ಮ ಅಗ್ನಿ ಜ್ವಾಲೆಯಿಂದ ಪರಸ್ಪರ ದಹಿಸಿಕೊಂಡಂತೆ, ಎರಡು ಬೃಹತ್ ಮೋಡ ಸಮೂಹಗಳು ಭಯಂಕರವಾದ ಸಿಡಿಲುಗಳಿಂದ ಶಬ್ದವನ್ನ ಮಾಡುವಂತೆ, ಪ್ರಳಯ ಕಾಲದ ಎರಡು ಬೃಹತ್ ಸಾಗರಗಳು ತಮ್ಮಲ್ಲೇ ರಣಭೀಷಣವಾದ ಯುದ್ಧವನ್ನ ಮಾಡಿದಂತೆ, ಅಲೆಗಳಿಂದ ಒಡೆದಾಡಿಕೊಂಡಂತೆ ಇಬ್ಬರು ಮಲ್ಲ ಯುದ್ಧದಲ್ಲಿ ಎದುರಾದರು. ತೋಳನ್ನ ತಟ್ಟುತ್ತಾ, ಭುಜವನ್ನ ಕುಣಿಸುತ್ತಾ, ಕಾಲನ್ನ ಝಾಡಿಸುತ್ತಾ ಕೃಷ್ಣ ಚಾಣೂರನ ಮೇಲೆ ಎರಗಿದ. ಚಾಣೂರ ರಭಸದಿಂದ ಕೃಷ್ಣನನ್ನ ನೆಲದ ಮೇಲೆ ಬಿದ್ದು ಹೊರಳಾಡುವಂತೆ ತಳ್ಳಿದ. ಅಷ್ಟರಲ್ಲೇ ಬಲರಾಮ ಬಂದು ತನ್ನ ಮೊಣಕಾಲುಗಳಿಂದ ಚಾಣೂರನನ್ನ ಒತ್ತಿದ. ಚಾಣೂರ ತನ್ನ ಕಾಲನ್ನ ಎಗರಿಸಿ ಕೃಷ್ಣನ ಕಾಲುಗಳ ಸಂಧಿಗಳಿಗೆ ತೂರಿ ಅವನನ್ನ ಬೀಳಿಸಿದ. ಅದರಿಂದ ತಪ್ಪಿಸಿಕೊಂಡ ಕೃಷ್ಣ ಮತ್ತೆ ಮೇಲಕ್ಕೆದ್ದವನೇ ನೆಗದು ಚಾಣೂರನ ಬೆನ್ನ ಮೇಲೆ ಕುಳಿತು ಮುಷ್ಟಿ ಪ್ರಹಾರವನ್ನ ಮಾಡಿದ. ಚಾಣೂರ ಕೃಷ್ಣನ ಪಾದವನ್ನ ಸರ್ಕನೆ ಹಿಡಿದು ಅವನ ಕೈಯನ್ನ ತಿರುಚಿ ರಂಗಭೂಮಿಯಲ್ಲಿ ಎತ್ತಿಂದಿತ್ತ ಎಳೆದಾಡಿದ. ಕೃಷ್ಣ ಅವನನ್ನ ಬೀಳಿಸಿ ಅವನ ಹೊಟ್ಟೆ ಬಾತುಕೊಳ್ಳುವಂತೆ ಮುಷ್ಟಿ ಪ್ರಹಾರ ಮಾಡ್ದ. ಎಲ್ಲ ಪಟ್ಟುಗಳನ್ನ ಹಾಕ್ತಾ ತುಟಿ ಕಚ್ಚಿ ಗೀಳಿಟ್ಟು ಎಳೆಯುಬ್ಬಿಸಿ ಒಬ್ಬರಿಗೊಬ್ಬರೂ ಘಟ್ಟಿಸಿಕೊಂಡರು. ಇತ್ತ ಬಲರಾಮ ಯುದ್ಧ ಸಿದ್ಧನಾಗಿದ್ದ ಮುಷ್ಟಿಕರ ಮೇಲೆ ಸಿಂಹದಂತೆ ಎರಗಿದ. ಅವರಿಬ್ಬರೂ ಪ್ರಳಯಾಗ್ನಿಯಂತೆ ಹೋರಾಡ್ತಾ ಇದ್ದಾರೆ.
ಇದೆಲ್ಲವನ್ನ ವೀಕ್ಷಿಸುತ್ತಿದ್ದ ಪುರವನಿತೆಯರು ಬಿಸಿಯುಸಿರನ್ನ ಬಿಡುತ್ತಾ, ಎಂತಹ ಅನ್ಯಾಯ! ಈ ಸಣ್ಣ ಬಾಲಕರೊಂದಿಗೆ ಈ ರಾಕ್ಷಸ ಜಟ್ಟಿಗಳನ್ನ ಮಲ್ಲ ಯುದ್ಧಕ್ಕೆ ಕಳಿಸಿರುವವನಲ್ಲ ಕಂಸ. ಇದರಂತಹ ದುರಂತ ಇನ್ನೆಲ್ಲಿಯಾದರೂ ಉಂಟೆ? ಬರೀ ಏರ್ಪಡಿಸಿರುವುದೇ ಅಲ್ಲ, ಏನು ಗೊತ್ತಿಲ್ಲದ ಮುಗ್ಧನಂತೆ ಸುಮ್ಮನೆ ಕುಳಿತು ನೋಡುತ್ತಿದ್ದಾನೆ. ಸಾಕು ನಿಲ್ಲಿಸಿ ಎಂದಾದರೂ ಹೇಳಬೇಡವೇ ಅವನು? ಮಹಾ ದುಷ್ಟ, ದುರ್ಮಾಗಿ, ದುರಾತ್ಮ ಅಂತ ಪುರಜನರು ಜರಿತಾ ಇದ್ದಾರೆ. ಈ ಸಭೆಯಲ್ಲಿ ಇರುವ ಗಣ್ಯಾತಿ ಗಣ್ಯರು, ಪುರಪ್ರಮುಖರು ಬರೀ ನೋಡ್ತಾ ಇದ್ದಾರೆ. ರಾಜನ ಬಳಿ ಹೋಗಿ ಯಾರೂ ಇದು ನ್ಯಾಯಸಮ್ಮತವಲ್ಲ, ನಿಲ್ಲಿಸು ಅಂತ ಮಾರ್ಗದರ್ಶನವನ್ನ ಮಾಡ್ತಾ ಇಲ್ಲ. ಈ ಅನ್ಯಾಯಕ್ಕೆ ಇವರ ರಾಜ ಸರಿಯಾಗಿ ಅನುಭವಿಸ್ತಾರೆ, ನೋಡ್ತಾ ಇರಿ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ರೋಷ, ಕೋಪ, ಅಳಕ, ಅಪಹಾಸ್ಯದ ನಗುವಿನಿಂದ ಕೆಂಪಾದ ಕಣ್ಣುಗಳು, ಬೆವರು ಹನಿಯಿಂದ ಹನಿ ತುಂಬಿದ ತಾವರಿಯಂತೆ ಅರಳಿರುವ ಕೃಷ್ಣನ ಮುಖ ಕಮಲವನ್ನ ಕಂಡ ಮಥುರೆಯ ಹೆಂಗಳೆಯರು, ಗೋಕುಲ ಏನು ಪುಣ್ಯ ಮಾಡಿದೆಯೇ? ಇವನು ವನಮಾಲಿಯಾಗಿ ಕೊಳಲನ್ನೂದುತ್ತ, ಅಲಂಕಾರ ಭೂಷಿತನಾಗಿ ಹಸು ಮೇಯಿಸ್ತಾ ಆ ನೆಲದ ಮೇಲೆ ಓಡಾಡಿದ್ದಾನೆ ಎಂದರೆ ಆ ಗೋಕುಲ ಅದೆಷ್ಟು ಪುಣ್ಯ ಮಾಡಿರಬೇಕು. ಗೋಕುಲದ ಸುಂದರಿಯರು ಈ ಮನಮೋಹಕನ ಕೈ ಕೈ ಹಿಡಿದು ರಮಿಸಿದ್ದಾರಲ್ಲ, ಅವರೆಂತಹ ಭಾಗ್ಯವಂತರು! ದನಕರು ಮೇಯಿಸುವಾಗ, ಹಾಲು ಕರೆಯುವಾಗ, ಭತ್ತ ಕುಟ್ಟುವಾಗ, ಅಕ್ಕಿ ಆರಿಸುವಾಗ, ಮೊಸರು ಕಡೆವಾಗ, ಬೆಣ್ಣೆ ತೆಗೆಯುವಾಗ, ಗಡಿಗೆ ಮಾಳದಲ್ಲಿಡುವಾಗ, ಮಕ್ಕಳಾಡಿಸುವಾಗ, ಸ್ನಾನ ಮಾಡುವಾಗ, ಕೃಷ್ಣನ ಬಾಲಲೀಲೆಗಳನ್ನ ನೆನೆದು ಅವನ ಮಹಿಮಾನ್ವಿತ ಚೇಷ್ಟೆಗಳನ್ನ ಸ್ಮರಿಸಿಕೊಂಡು ಆನಂದಾಶ್ರುತಗೊಳೊಡನೆ ಮೈಮರೆತು ಭಕ್ತಿಯಿಂದ ಅವನನ್ನ ಕುರಿತು ಹಾಡುವ ಈ ಗೋಪಿಯರು, ಆಹಾ ಅದೆಂತ ಭಾಗ್ಯವಂತರಪ್ಪ! ನಾವು ಕೊಳಲಾಗಿದ್ದರೆ ಅವನ ಮಧುರ ಅದರಾಮೃತದ ಸವಿ ದೊರಕುತ್ತಿತ್ತು. ನಾವು ನವಿಲುಗರಿಗಳಾಗಿದ್ದರೆ ಅವನು ನಮ್ಮನ್ನ ತನ್ನ ಮೇಲೆ ಇರಿಸಿಕೊಳ್ಳುತ್ತಿದ್ದ, ಅಲಂಕರಿಸಿಕೊಳ್ಳುತ್ತಿದ್ದ. ನಾವು ಪೀತಾಂಬರವಾಗಿದ್ದರೆ ಅವನ ಸ್ಪರ್ಶ ಭಾಗ್ಯ ದೊರಕುತ್ತಿತ್ತು. ನಾವು ವನಮಾಲೆಗಳಾಗಿದ್ದರೆ ಅವನ ಕೊರಳಲ್ಲಿ ಹಾಯಾಗಿ ಇರಬಹುದಿತ್ತು. ಆ ಬೃಂದಾವನದ ಗಿಡ ಮರ ಬಳ್ಳಿ ಹೂಗಳಾಗಿದ್ದರೆ ಕೃಷ್ಣ ನಮ್ಮೊಡನೆ ಸುತ್ತುತ್ತಿದ್ದ. ಯಾವುದಾದರೂ ಜಪ ತಪ ಹೋಮ ವ್ರತ ಮಾಡಿ ಇವುಗಳಲ್ಲಿ ಯಾವುದಾದರೂ ಒಂದಾಗಿದ್ದರೂ ಎಷ್ಟು ಚೆನ್ನಾಗಿತ್ತು. ಪಾಪಿ ಬ್ರಹ್ಮ ನಮ್ಮ ಈ ಗೋಪಿಯರಂತೆ ಈ ಹಳ್ಳಿಗಳಲ್ಲಿ ಹುಟ್ಟಿಸದೆ ಈ ಮಥುರಾ ನಗರದಲ್ಲಿ ಏಕೆ ಹುಟ್ಟಿಸಿದೆಯೋ? ಆ ಕೃಷ್ಣನೊಡನೆ ಆಡಿ ಪಾಡಿ ನಲಿದು ಓಡಾಡುತ್ತಿರುವ ಆ ಗೋಪಾಲ ಬಾಲರು ಅದೆಷ್ಟು ಪುಣ್ಯಶಾಲಿಗಳೋ! ಯಾವ ರಾಜರಿಗೆ ತಾನೇ ಈ ಭಾಗ್ಯ ಲಭ್ಯವಾಗುತ್ತೆ? ಇಂತಹ ಯುದ್ಧಾತಿರೇಕದ ಅನ್ಯಾಯ ಇದ್ದ ಕಡೆ ನಾವು ಬರಲೇಬಾರದಿತ್ತು. ಹಾಗೆ ಬಂದಾಗ ಇಲ್ಲಿಯ ಅನ್ಯಾಯವನ್ನ, ವಂಚನೆಯನ್ನ ತುಳಿದು ಸುಮ್ಮನಿದ್ದರೆ, ರಾಜನನ್ನು ಸಂತೋಷಗೊಳಿಸಲು ನ್ಯಾಯ ವಿರುದ್ಧ ಮಾತಾಡಿದರೆ ಎಂತಹ ಶಾಸ್ತ್ರಜ್ಞನಾದರೂ ಸರಿ ಅಂತಹವರಿಗೆ ಪಾಪ ಲೇಪನವಾಗುವುದರಲ್ಲಿ ಸಂಶಯವಿಲ್ಲ. ಹೀಗೆಲ್ಲ ಪರಿಪರಿಯಾಗಿ ಪುರಜನರು ಮಾತಾಡ್ತಾ ಇರ್ಬೇಕಾದ್ರೇನೆ ಈ ಮಾತನ್ನ ಕೇಳಿಸ್ಕೊಂಡು ಕೃಷ್ಣ ಮುಷ್ಟಿಯನ್ನ ಬಿಗಿ ಹಿಡಿದ, ಸಂಕಲ್ಪವನ್ನ ಮಾಡ್ದ, ಬರದಿಂದ ನುಗ್ಗಿದ ಚಾಣೂರನ ಕೈ ಹಿಡಿದೆತ್ತಿ ಗಿರಗಿರ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ. ತನ್ನ ಮುಷ್ಟಿ ಪ್ರಹಾರದಿಂದ ಚಾಣೂರನ ಮೂಗಲ್ಲಿ ಬಾಯಲ್ಲಿ ರಕ್ತ ಸುರಿತಾ ಇದೆ. ಅವನ ಶಕ್ತಿ ಹ್ರಾಸವಾಗಿ ಚಾಣೂರ ಅಸುನೀಗ್ಬಿಟ್ಟ. ಇತ್ತ ಬಲರಾಮನ ಬ್ರಹ್ಮಾಂಡ ಹೊಡೆತಕ್ಕೆ ಮುಷ್ಟಿಕ ಬಿರುಗಾಳಿಗೆ ಮರ ಉರುಳಿದಂತೆ ಬಿದ್ದು ಪ್ರಾಣವನ್ನ ಕಳೆದುಕೊಂಡ. ಚಾಣೂರ ಮುಷ್ಟಿಕನನ್ನ ಮುಗಿಸಿದಂತೆಯೇ ಅವರ ದುಷ್ಟ ಕೂಟದ ಗೆಳೆಯರಾಗಿದ್ದ ಕೂಟ, ತೋಸಲ, ಶಲ ಎಂಬುವವರನ್ನ ಯಮಪುರಿಗೆ ಅಟ್ಟಿದರು. ಇದನ್ನ ನೋಡಿದ ಉಳಿದ ಮಲ್ಲ ಯೋಧರು, ಈ ಬಾಲಕರು ಅತುಲ ಪರಾಕ್ರಮಿಗಳಲ್ಲ, ನಾವು ಹೋಗುತ್ತೇವೆ ದಾರಿ ಬಿಡಿ ದಾರಿ ಬಿಡಿ ಅಂತ ಮಲ್ಲರಂಗವನ್ನ ಬಿಟ್ಟು ಓಡ್ತಾ ಇದ್ದಾರೆ. ಮಲ್ಲ ಯುದ್ಧದಲ್ಲಿ ವಿಜಯಿಗಳಾಗಿ ಸಿಂಹ ಕಿಶೋರದಂತೆ ಕಂಗೊಳಿಸಿ ಬರುತ್ತಿದ್ದ ಕೃಷ್ಣ ಬಲರಾಮರನ್ನ ನೋಡಿ ಸಭೆಯಲ್ಲಿದ್ದವರೆಲ್ಲ ಮುಕ್ತವಾಗಿ ಹಾಡಿ ಹೊಗಳ್ತಾ ಇದ್ದಾರೆ. ಕಂಸನೊಬ್ಬನ ಮಾತ್ರ ಭಯ, ಅಸಹನೆ, ಮಾತ್ಸರ್ಯದಿಂದ ಕಂಪಿಸಿ ಉದ್ವಿಗ್ನನಾಗಿದ್ದಾನೆ. ಹಾಗಾದ್ರೆ ಈ ಕಂಸ ಚಾಣೂರರ ಪೂರ್ವ ವೃತ್ತಾಂತವಾದ್ರೂ ಏನು? ಯಾವ ರೀತಿ ಪೂರ್ವದಲ್ಲಿ ಇವರು ಏನಾಗಿದ್ರು ಅಂತಕ್ಕಂಥ ವಿಚಾರವನ್ನ ವಿಮರ್ಶೆ ಮಾಡೋದು ಬಹಳ ಮುಖ್ಯ. ಪ್ರತಿಯೊಂದಕ್ಕೂ ಕಾರಣ, ಪ್ರತಿಯೊಂದು ಘಟನೆಗೂ ಒಂದೊಂದು ಕಾರಣ.
ಈ ಜನ್ಮದಲ್ಲಿ ನಮ್ಮ ಮಕ್ಕಳಾಗಿ ನಮಗೆ ಹಿಂಸಿಸುತ್ತಿರುವವರು, ನಮ್ಮ ಬಗ್ಗೆ ಪ್ರೀತಿ ವಾತ್ಸಲ್ಯವನ್ನ ತೋರದೆ ನಮ್ಮನ್ನೇ ದ್ವೇಷಿಸುವ ಮಕ್ಕಳು, ಮಕ್ಕಳನ್ನೇ ದ್ವೇಷಿಸುವ ತಂದೆ ತಾಯಿ, ಸೋದರರು, ದಾಯಾದಿ ಎಲ್ಲರೂ ಕೂಡ ಕಲಹ ಮಾಡ್ತಕ್ಕಂಥದ್ದು, ನಮ್ಮವರೇ ನಮಗೆ ಶತ್ರುಗಳಾಗಿ ಹುಟ್ಟತಕ್ಕಂಥದ್ದು ಕೂಡ ನಮ್ಮ ಪೂರ್ವ ಜನ್ಮದ ಕರ್ಮಫಲವೇ. ಕರ್ಮಫಲದ ಒಂದು ಭಾಗ. ಈ ಕಳೆದ ಜನ್ಮದಲ್ಲಿ ಯಾರನ್ನು ದ್ವೇಷಿಸುತ್ತಿರುವವರು ಅವರೇ ನಿಮ್ಮ ಮಕ್ಕಳಾಗಲಿ. ದ್ವೇಷಿಸುವುದಕ್ಕೆ ಪ್ರೀತಿ ಎಂಬ ಆಯುಧವನ್ನು ಭಗವಂತ ಸಿದ್ಧಪಡಿಸಿದ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಪರಮಾತ್ಮ ಪೂರ್ವ ವೃತ್ತಾಂತವನ್ನ ಇಟ್ಟಿರ್ತಾನೆ. ಹಾಗೆ ಕಂಸ ಚಾಣೂರಾದಿಗಳ ಪೂರ್ವ ವೃತ್ತಾಂತವಾದರೂ ಏನು, ಅವರು ಯಾಕೆ, ಯಾವ ಕಾರಣದಿಂದಾಗಿ ಹೀಗೆ ಶತ್ರುಗಳಂತೆ ತೋರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾವು ನಾಳೆಯ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಂದು ಮಲ್ಲ ಯುದ್ಧವನ್ನ ನೋಡಿ ಸಂಭ್ರಮಿಸಿದ, ಆ ವಿಚಾರವನ್ನ ಕೇಳಿದ ನಮ್ಮ ದೇಹ ವಜ್ರಾಯುಧವಂತೆ ಬಲಿಷ್ಠವಾಗಲಿ, ಸದೃಢವಾಗಲಿ, ಆರೋಗ್ಯವನ್ನ ಪ್ರಾಪ್ತಿಸಲಿ ಪರಮಾತ್ಮ ಅಂತವನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೋಣ. ಇದಕ್ಕೆ ಮಂಗಳವನ್ನ ಪಾಡೋಣ.